ವಿಶೇಷವಾಗಿ 2024ನೇ ಲೋಕಸಭಾ ಚುನಾವಣೆಯ ಈ ಸುಸಂದರ್ಭದಲ್ಲಿ ಏನು ನಾವು ಇವತ್ತೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೋ, ಕಳೆದ 12 ವರ್ಷಗಳಿಂದ ಏನು ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ದೇವೋ ಅದರ ಫಲವಾಗಿ ಇವತ್ತು ನಮಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ನಾವು ನಂಬಿದಂಥ ಸತ್ಯಗಳು, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ದೇವರು, ನಾನು ನಂಬಿದಂಥ ನನ್ನ ಬೀಡಿನ ಎಲ್ಲ ದೈವ ದೇವರುಗಳು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಚುನಾವಣೆ ಒಂದು ಸತ್ಯ, ಧರ್ಮ, ನ್ಯಾಯದ ಪರವಾಗಿ ಮತದಾನವನ್ನು ಮಾಡುವಂಥ ಒಂದು ಚುನಾವಣೆ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ನಾನು ಕಳೆದ 40 ವರ್ಷಗಳಿಂದ ಸಂಘ ಪರಿವಾರದ ಜೊತೆಯಲ್ಲೇ ಇದ್ದುಕೊಂಡು ಇವತ್ತು ಕೂಡ ಈ ದೇಶದ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಇವತ್ತು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಕಳೆದ 12 ವರ್ಷಗಳಿಂದ ಏನು ನಮ್ಮ ದೇಶದ ಧರ್ಮಕ್ಷೇತ್ರ, ನ್ಯಾಯಕ್ಷೇತ್ರ ಅನ್ನುವಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಬೀಭತ್ಸಕರವಾದ ಒಂದು ಅತ್ಯಾಚಾರ ಮತ್ತು ಕೊಲೆ, ಇದು ಎಲ್ಲೋ ಬಿಹಾರದಲ್ಲೋ ಬೇರೆ ಬೇರೆ ಕಾಶ್ಮೀರದಲ್ಲೋ ಎಲ್ಲೋ ನಡೆದ್ರೆ ತಲೆ ಕೆಡಿಸುವಂಥದ್ದಲ್ಲ. ಈ ಘಟನೆ ನಡೆದಿರುವಂಥದ್ದು ಒಂದು ಧರ್ಮಪೀಠದಲ್ಲಿ, ಒಂದು ನ್ಯಾಯಪೀಠದಲ್ಲಿ ನಡೆದಂಥ ಒಂದು ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್. ಇದಕ್ಕೋಸ್ಕರ ಈ ನ್ಯಾಯಪೀಠದಲ್ಲಿ ಮತ್ತು ಧರ್ಮ ಪೀಠದಲ್ಲಿ ಆದಂಥ ಒಂದು ಘಟನೆಗೆ 12 ವರ್ಷದಿಂದ ಹೋರಾಟ ಮಾಡಿ ಕೂಡ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಇವತ್ತು ನೋಟಾ ಅಭಿಯಾನ ಅನ್ನುವಂಥ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ದೇವರ ಇದರಿಂದಲೇ ಇರಬಹುದು. ಯಾವತ್ತು ಈ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಯಿತು, ಧರ್ಮಸ್ಥಳ ಗ್ರಾಮದಲ್ಲಿ ಆಯಿತು, ನಮ್ಮ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಆಯಿತು, ಅದೇ ಹೊತ್ತಿನಲ್ಲಿ ಈ ನೋಟಾ ಅನ್ನುವಂತಹ ಒಂದು ಓಟಿನ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅದೇ ಹೊತ್ತಿನಲ್ಲಿ 2012ರ ಸಂದರ್ಭದಲ್ಲಿ 2013ರ 14ರ ಚುನಾವಣೆಯಲ್ಲಿ ಇದು ಪ್ರಚಲಿತಕ್ಕೆ ಬಂತು. ನೋಟಾ ಅನ್ನುವಂಥದ್ದು ನಮ್ಮ EVM ಮಿಷಿನ್ನ ಒಳಗಡೆ ಬಂದು ಸೇರಿತು. ಅದು 2024ರಂದು ಕೂಡ ಇವತ್ತು ಸೌಜನ್ಯಳ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 9 ತಿಂಗಳಿಂದ ನಿರಂತರವಾಗಿ ನಡೆದಂತ ಸಂದರ್ಭದಲ್ಲೇ ಬಂತು ಅಂತ ಹೇಳಿದ್ರೆ, ನನಗೆ ಅನಿಸುವಂಥದ್ದು ಈ ಸಲದ ಏನು ಒಂದು ಮತದಾನ ಇದೆಯೋ, ಧರ್ಮಪರ, ನ್ಯಾಯಪರ, ಸತ್ಯಪರ ಅನ್ನುವಂಥ ಜನಗಳು ನಾವಿದ್ದೇವೆ. ತುಳುನಾಡು ಅಂತ ಹೇಳಿದ್ರೆ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಜಾಗ ಅಂತ ಹೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಈಗ ಅವಳಿ ಜಿಲ್ಲೆಗಳಾಗಿವೆ. ಮೊದಲು ಒಂದೇ ಜಿಲ್ಲೆ ಇದ್ದದ್ದು. ಎಂಥ ಸಾಧಕರು ಕೂಡ, ಎಷ್ಟು ಸಾಧನೆ ಮಾಡುವವರು, ನಾಗಾ ಸಾಧಿರುವುದು, ಯಾರೂ ಸಾಧನೆ ಮಾಡುವವರು ಕೂಡ ಎಷ್ಟು ಸಾಧನೆ ಮಾಡಿದ್ರು ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಕಾಲಿಟ್ಟು ಹೋದ್ರೆ ಮಾತ್ರ ಅವರ ಸಾಧನೆ ಪೂರ್ತಿ ಅನ್ನುವಂಥದ್ದನ್ನು ನಾವು ನಮ್ಮ ಹಿರಿಯರು ಹೇಳುವುದನ್ನು ಕೇಳ್ತೇವೆ ನಾವು. ಅದಕ್ಕೆ ಉದಾಹರಣೆನೇ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ, ನಾಥಪಂಥ್ಯರು ಇರುವಂತಹ ಒಂದು ದೇವಸ್ಥಾನ. ಅದೇ ರೀತಿ ಇದೇ ಸನಾತನ ಹಿಂದೂ ಧರ್ಮದ ಒಂದು ದೇವಸ್ಥಾನ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ. ಸನಾತನ ಹಿಂದೂ ಧರ್ಮದ ಮೂಲ ಕೇಂದ್ರ, ಅದು ಧರ್ಮದ ಸತ್ಯದ ಪ್ರತಿಪಾದನೆ ಮಾಡುವಂತ ಜಾಗ. ನಾವು ತಿಳ್ಕೊಂಡಿದ್ದೇವೆ, ಎಲ್ಲರೂ ತಿಳ್ಕೊಂಡಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಣೆ ಪ್ರಮಾಣ ಮಾಡಿಕೊಂಡಂತ ಜಾಗ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಅಲ್ಲಿ ಅಷ್ಟು ಶಕ್ತಿ ಇದೆ, ಅಲ್ಲಿ ಅಷ್ಟು ಭಕ್ತಿ ಇದೆ. ಅಲ್ಲಿ ಆದಂತ ಘಟನೆಯನ್ನು ನಾವು 12 ವರ್ಷದಿಂದ ಕೂಡ ಒಂದು ನ್ಯಾಯ ಬೇಕು ಅಂತ ಕೇಳಿದ್ರೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ, ಯಾರು ಅತ್ಯಾಚಾರಿಗಳಿದ್ದಾರೋ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದಂತ ಪಾಪಿಸ್ಟರು ಯಾರಿದ್ದಾರೋ, ಆ ಕಾಮಂದರುಗಳು ಯಾರಿದ್ದಾರೋ, ಅವರನ್ನು ರಕ್ಷಣೆ ಮಾಡಿದಂತ ಈ ರಾಜ್ಯಕ್ಕೆ ವ್ಯಕ್ತಿಗಳನ್ನು ಕಳೆದ 12 ವರ್ಷದಿಂದ ಪರಿಪರಿಯಾಗಿ ನಾವು ಬೇಡಿಕೊಂಡಿದ್ದೇವೆ. ಪರಿಪರಿಯಾಗಿ ಬೇಡಿಕೊಂಡಿದ್ದೇವೆ. ನಮ್ಮ ಕಾರ್ಯಾಂಗವನ್ನು ಬೇಡಿಕೊಂಡಿದ್ದೇವೆ. ನಾವು ಎಲ್ಲ ಅಂಗಗಳನ್ನು ಬೇಡಿಕೊಂಡಿದ್ದೇವೆ. ನಾವು ಎಲ್ಲಿಯೂ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ, ಏನು ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ನೋಟದ ಅವಕಾಶ ನಮಗೆ
ಇವತ್ತು ಇದೇ ಹೊತ್ತಿನಲ್ಲಿ ನಮ್ಮ ಕಣ್ಣ ಮುಂದೆ ಇರುವುದರಿಂದ ಇವತ್ತು ಎಲ್ಲಾ ಜನಗಳು ನಮ್ಮ ಹತ್ರ ಈ ಹೋರಾಟ ಚಾಲಿ ಇರುವುದರಿಂದ ಕೇಳಿದ್ರು, ನಾವು ಈ ಸಲ ಸೌಜನ್ಯಗಳಿಗೋಸ್ಕರ ಮತ ಬಹಿಷ್ಕಾರ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ನಾವುಗಳು ಈ ದೇಶದ ಸಂವಿಧಾನದ ಒಂದು ಹಿತದೃಷ್ಟಿಯಿಂದ, ಈ ದೇಶದ ಏಕತೆಯಿಂದ ಮತದಾನವನ್ನು ಬಹಿಷ್ಕಾರ ಮಾಡುವುದಕ್ಕಿಂತ ನಾವೇ ಸಮಿತಿಯರೆಲ್ಲ ಒಟ್ಟಿಗೆ ಸೇರ್ಕೊಂಡು ಬಹಿಷ್ಕಾರ ಮಾಡಿದ್ರೆ ಹಾಳಾಗ್ತದೆ. ಸುಮ್ಮನೆ ಓಟು ಇದ್ದದ್ದು ಒಂದು ದಾನದ ಹಕ್ಕು, ಮತದಾನದ ಹಕ್ಕು ಚಲಾವಣೆ ಮಾಡದಿದ್ರೆ ಅದು ಸರಿಯಲ್ಲ, ಅದು ಧರ್ಮವೂ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ನಾವು ಮತವನ್ನು ಚಲಾವಣೆ ಮಾಡಬೇಕು. ನಮ್ಗೆ ಏನು ನೋವಾಗಿದೆ ಈ 12 ವರ್ಷದಿಂದ, ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಆಡಬೇಕಾದ್ರೆ ಈ ಸಂವಿಧಾನವೂ ಕೂಡ ಹೇಳಿದೆ. ಈ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಕೂಡ ಈ ನೋಟಾ ಓಟಿನ ಪ್ರಕ್ರಿಯೆಯನ್ನು ನೋಡುವಾಗ ಎಲ್ಲೆಲ್ಲಿಯೂ ನ್ಯಾಯ ಸಿಕ್ಕಿದೆ ಜನಗಳಿಗೆ. ಅದೇ ರೀತಿ ಸೌಜನ್ಯಳ ಒಂದು ಹೋರಾಟಕ್ಕೂ ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನೋಟಾ ಅಭಿಯಾನ ಮಾಡುವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಜನಗಳ ಮುಂದೆ ಮತದಾನದ ನೋಟಾ ಓಟಿನ ಭಿಕ್ಷೆಯನ್ನು ಅಂಗಲಾಗುತ್ತಿದ್ದೇವೆ. ನಾವು ನೋಟಿನ ಭಿಕ್ಷೆಯನ್ನು, ನೋಟದ ಓಟು ಇವತ್ತು ಈ ದೇಶದ ಏನು ಸಂವಿಧಾನ ಇದೆಯೋ, ಸುಪ್ರೀಂ ಕೋರ್ಟ್ ಇದೆಯೋ, ಅದು ಕೂಡ ಕಣ್ಣು ತೆರೆದು ನೋಡುವಂತ ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಕದ ಗ್ರಾಮದಲ್ಲೇ ಕಡಬದಲ್ಲಿ ಆದಂತ ಒಂದು ಚಾರ್ವಕ ಗ್ರಾಮದಲ್ಲಿ ಆದಂತ ಘಟನೆ 2016ರಲ್ಲಿ ಒಂದು ಮತದಾನದ ಮುಖಾಂತರ ಏನು ಜನರಿಗೆ ಆ ನೋಟಾ ಓಟಿನ ಬೆಲೆ, ಅದರ ಶಕ್ತಿ ಏನು ಅನ್ನುವಂಥದ್ದನ್ನು ನಮ್ಮ ಚಾರ್ವಕ ಗ್ರಾಮದಲ್ಲಿ, ಕಡಬ ತಾಲೂಕಿನ ಚಾರ್ವಕ ಗ್ರಾಮದಲ್ಲಿ ಅಲ್ಲಿನ ಜನರು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ದೇಶದ ಕೆಲವು ಅಂತ ಘಟನೆಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಹೇಳ್ತಾರೆ, ಕೆಲವರು ಹೇಳ್ತಾರೆ ನೋಟಾ ವೇಸ್ಟ್ ಅಂತ ಹೇಳುವಂಥದ್ದು. ನೋಟಾ ವೇಸ್ಟ್ ಅಂತ ಹೇಳುವಂಥದ್ದು, ನೋಟಕ್ಕೆ ಇರುವಂತ ಶಕ್ತಿ ಇವತ್ತು ಏನು ನಾವು ಈ ಪಕ್ಷದ ಅಭ್ಯರ್ಥಿಗಳು ನಿಲ್ತಾರಲ್ಲ, ಅವ್ರಿಗೂ ಕೂಡ ಅಷ್ಟು ಶಕ್ತಿ ಇಲ್ಲ. ಅದಕ್ಕಿಂತ ಭಿನ್ನವಾದಂತ ಒಂದು ಕಾನೂನಿನ ಅಡಿಯಲ್ಲೇ ಬರುವಂತ ಶಕ್ತಿ ಮತದಾರರಿಗೆ. ಆ ದಾನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ನೀವು ನೋಟಕ್ಕೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೇಳ್ತಿದ್ದೇವೆ ನಾವು. ಬಿಹಾರದಲ್ಲಿ ಗೋಪಾಲ್ಗಂಜ್ ಅನ್ನುವಂತ ಒಂದು ಕ್ಷೇತ್ರದಲ್ಲಿ, ಇಡೀ ರಾಜ್ಯದ್ದು ಹೇಳುವುದಿಲ್ಲ, ಬಿಹಾರದ ರಾಜ್ಯದ್ದು ಹೇಳುವುದಿಲ್ಲ, ಗೋಪಾಲ್ಗಂಜ್ ಅನ್ನುವಂತ ಒಂದು ಮತಕ್ಷೇತ್ರದಲ್ಲಿ ಎಲ್ಲ ಅಭ್ಯರ್ಥಿಗಳು ಭ್ರಷ್ಟರು, ಸಮಾಜ ಕಂಟಕರು, ಅಧಿಕಾರದ ವಿರೋಧಿಗಳು ಅಂತ ಹೇಳಿ ಅಲ್ಲಿನ ಜನರು ತೀರ್ಮಾನ ಮಾಡಿದ್ರು. ಪಬ್ಲಿಕ್ ಆಗಿ ತೀರ್ಮಾನ ಮಾಡ್ಲಿಕ್ಕೆ ಹೆದರಿಕೆ ಇತ್ತು ಅಲ್ಲಿ. ಬಿಹಾರ್ ಅಂತ ಹೇಳಿದ್ರೆ ಒಡೆದು ಸಾಯಿಸಿಬಿಡ್ತಾರೆ. ಏನು ರಾಜಕೀಯ ವ್ಯಕ್ತಿಗಳ ವಿರುದ್ಧ ಮಾತಾಡಿದ್ರೆ ಅಲ್ಲಿ ಹಿಡಿಯುವುದಿಲ್ಲ ಜನರನ್ನು. ಏನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆದಾಗ ಯಾರು ಮಾತಾಡ್ತಾರೋ ಅವರನ್ನು ಹೇಗೆ ಕೊಲೆ ಮಾಡಿ ಬಿಸಾಡ್ತಾರೋ ಅದೇ ರೀತಿ ಬಿಹಾರದಲ್ಲಿ ನಡೀತಿತ್ತು. ಆಗ ಜನರು ಒಳಗಡೆಯಿಂದ ಗುಂಪಾಗಿ ಇಂತಹ ಲೋಕಸಭಾ ಚುನಾವಣೆ ಬಂದಾಗ 2019ರಲ್ಲಿ ಈ ಒಂದು ನೋಟದ ಓಟನ್ನು ಚಲಾವಣೆ ಮಾಡ್ತಾರೆ. ಒಂದು ಕ್ಷೇತ್ರದಲ್ಲಿ, ಒಂದು ಜಿಲ್ಲೆಯಲ್ಲಿ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ 51,560 ಮತ ಬೀಳ್ತದೆ. ಆಗ ಜನಗಳು ಯೋಚನೆ ಮಾಡ್ತಾರೆ, ಈ ಸರ್ಕಾರ ಯೋಚನೆ ಮಾಡ್ತಾರೆ, 2019ರಿಂದ 2024ರವರೆಗೆ 5 ವರ್ಷದಲ್ಲಿ 1 ಲಕ್ಷ ಅಧಿಕ ಕೋಟಿಯ ಅನುದಾನವನ್ನು ಆ ಬಿಹಾರ ರಾಜ್ಯಕ್ಕೆ ನೀಡಿತು. ಬರೀ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ 1 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನವನ್ನು ನೀಡಿತು. ಇದು ನೋಟದ ಶಕ್ತಿ, ಇದು ನೋಟದ ಶಕ್ತಿ. ಅದೇ ಕಡಬ ಚಾರ್ವಕದಲ್ಲೇ ಆಗಿದ್ದು. ಓಟಾದ ಸ್ವಲ್ಪ ದಿವಸದಲ್ಲಿ ಅವ್ರದ್ದು ಏನು ಬೇಡಿಕೆ ಇತ್ತು ಅದನ್ನೆಲ್ಲ ಈ ಸರ್ಕಾರ ನಿಭಾಯಿಸಿತು. ಅದೇ ರೀತಿ ಮೊನ್ನೆ ಪ್ರಥಮ ಹಂತದ ಮತದಾನ ಆಯಿತು. ರಾಜಸ್ಥಾನದಲ್ಲಿ ಒಂದು ವರ್ಗದ, ಒಂದು ಜಾತಿಯ ಜನರಿಗೆ ಸರಿಯಾದ ಒಂದು ಇದು ಸಿಗ್ಲಿಲ್ಲ ಅಂತ ಹೇಳಿ, ಏನು ಹಕ್ಕು ಸಿಗ್ಲಿಲ್ಲ ಅಂತ ಹೇಳಿ, ಅವರ ಜಾತಿಗೆ ಹಕ್ಕು ಸಿಗ್ಲಿಲ್ಲ ಅಂತ ಹೇಳಿ, ಸರಿಯಾದ ಒಂದು ಫಲ ಸಿಗ್ಲಿಲ್ಲ ಅಂತ ಹೇಳಿ 100 ಗ್ರಾಮದಲ್ಲಿ ಮೊನ್ನೆ ನಡೆದಂತೆ ಈ ಸಲ 2024ರ ಮೊನ್ನೆಯ ಪ್ರಥಮ ಹಂತದ ಚುನಾವಣೆಯಲ್ಲಿ ರಾಜಸ್ಥಾನದ ಜುಂಜುನ್ ಅನ್ನುವಂತ ಡಿಸ್ಟಿಕ್ ಅಲ್ಲಿ 100 ಗ್ರಾಮಗಳಲ್ಲಿ ಈ ಮತದಾನದ ಹಕ್ಕನ್ನು ಪಬ್ಲಿಕ್ ಆಗಿ ಇವತ್ತು ನಾವೇನು ಹೊರಟಿದ್ದೇವೆ, ಇನ್ನು ನಾವು ಅಲ್ಲಲ್ಲಿ ಬೂತ್ಗಳನ್ನು ನಿರ್ಮಾಣ ಮಾಡ್ತೇವೆ, ಅಲ್ಲಲ್ಲಿ ಮನೆಗೆ ಭೇಟಿಯನ್ನು ಮಾಡುವಂತ ಇದನ್ನೆಲ್ಲ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅದು ನಮ್ಮ ರಾಜಸ್ಥಾನದ ಜುಂಜುನ್ ಡಿಸ್ಟಿಕ್ ಅಲ್ಲಿ
ಏನೇನು ಈ ಚುನಾವಣಾ ಆಯೋಗ ಯಾವ ರೀತಿ ನಮ್ಗೆ ನೋಟದ ಈ ಒಂದು ಅಭಿಯಾನಕ್ಕೆ ಅವಕಾಶವನ್ನು ಕೊಡ್ತದೆ, ಅದೇ ರೀತಿ ಇಲ್ಲಿ ಕೂಡ ಮಾಡ್ತೇವೆ ನಾವು. ಅಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ತೇವೆ, ಅದನ್ನು ತಿಳ್ಕೊಳ್ತೇವೆ. ಅದಕ್ಕೆ ಹೇಳುವಂಥದ್ದು ಒಂದು ಎರಡಲ್ಲ, ಹರಿಯಾಣದಲ್ಲಿ ನೋಟದ ಓಟಿನಿಂದಾಗಿ ಸಮಾಜವನ್ನು ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರುವಂತ ಒಂದು ಕೆಲಸ ಆಯಿತು. ಮಹಾರಾಷ್ಟ್ರದ ಲಾತೂರ್ನಲ್ಲಿ ನಡೆಯಿತು. ಈ ರಾಜ್ಯದ ಎಷ್ಟೋ ಜಿಲ್ಲೆಗಳಲ್ಲಿ ಇದು ನಡೆದಿದೆ. ಈ ದೇಶದ ಎಷ್ಟೋ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ನಡೆದಿದೆ, ಈ ದೇಶದ ರಾಜ್ಯಗಳಲ್ಲಿ ನಡೆದಿದೆ. ಅದನ್ನು ಹೇಳುವಂಥದ್ದು. ಇಲ್ಲೂ ನೋಟ ವೇಸ್ಟ್ ಅಂತ ಹೇಳುವವರು ಅವಿವೇಕಿಗಳು, ಸಾಮಾಜಿಕ ಜ್ಞಾನ ಇಲ್ಲದವರು, ಸಮಾಜದ ಬಗ್ಗೆ ಕಳಕಳಿ ಇಲ್ಲದವರು, ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಮಾತಾಡುವಂಥದ್ದು. ನಿನ್ನ ಯಾರೋ ಒಬ್ಬ ಬಿಜೆಪಿಯ ತಾಲೂಕ್ ಪಂಚಾಯತ್ ಮೆಂಬರ್ ಅಂತ ಒಬ್ಬ ಯಾರೋ ಮಾತಾಡ್ತಿದ್ದ, ನೋಟ ಓಟನ್ನು ಕೇಳುವವರನ್ನು ಅರೆಸ್ಟ್ ಮಾಡ್ಬೇಕು, ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಮೇಲೆ ಕೇಸ್ ಹಾಕ್ಬೇಕಾದ್ರೆ ಎಂತ ಬಿಜೆಪಿಯ ತಾಲೂಕ್ ಪಂಚಾಯತ್ ಅವಿವೇಕಿ ಇದ್ದಾನೆ ಅಂತ ಹೇಳಿದ್ರೆ ನೋಡಿ. ನಾವು ಕೂಡ 40 ವರ್ಷಗಳಿಂದ ಸನಾತನ ಹಿಂದೂ ಧರ್ಮದ ಒಂದು ಸಂಘಟನೆಯಲ್ಲೇ ಹೋರಾಟ ಮಾಡಿದವರು. ಇವ್ರು ನೋಡಿ, ಕರುಣಾಕರ ಗೌಡ್ರು, ಇವರಿಗೆ ಗೊತ್ತಿದೆ. ನಾವು ಜಾಗರಣೆ ವೇದಿಕೆಯಲ್ಲಿದ್ದಾಗ ಒಂದೇ ಒಟ್ಟಿಗೆ ಇದ್ದವರು. ಅವರು ಕೂಡ ಸಂಘ ಪರಿವಾರದ ಇದ್ರಲ್ಲೇ ಇದ್ದವರು, ಇವರು ಸಂಘ ಪರಿವಾರ, ಇವರು ಎಲ್ಲರೂ ಸಂಘ ಪರಿವಾರವನ್ನು ಬಿಟ್ಟು ನಾವು ಬದುಕಿದವರಲ್ಲ. ಈ ದೇಶದ ಏಕತೆಯನ್ನೇ ಒಪ್ಪಿಕೊಂಡು, ಸನಾತನ ಹಿಂದೂ ಧರ್ಮನೇ ಒಪ್ಪಿಕೊಂಡು ಬದುಕಿದವರು ನಾವು. ಇವತ್ತು ಇವರ ರಾಜ್ಯಕ್ಕೆ ಬೇಳೆ ಬೇಯಿಸಿಕೊಳ್ಳಿಕ್ಕೆ ರಾಮನನ್ನು, ಕೃಷ್ಣನನ್ನು, ಯಾರನ್ನೋ ತೋರಿಸಿ, ಹಾಗಾದ್ರೆ ಮಂಜುನಾಥ ದೇವರಲ್ವಾ? ಅಣ್ಣಪ್ಪ ಸ್ವಾಮಿ ಹಿಂದೂ ದೇವರಲ್ವಾ? ಹಾಗಾದ್ರೆ ಆಡಳಿತ ಮಾಡುವವನು ಯಾರಿದ್ದಾನೆ? ಅಲ್ಲಿ ಯಾರಿದ್ದಾನೆ ಆಡಳಿತ ಮಾಡುವವನು? ಇವತ್ತು ಹಿಂದೂಗಳು ಈ ದೇಶದಲ್ಲಿ 140 ಕೋಟಿ ಜನರಿದೆ, 85% ಹಿಂದೂಗಳಿದ್ದೇವೆ ಅಂತ ಹೇಳ್ತೀವಿ ನಾವು. ಹೇಳೋದಿಲ್ವ ನಾವು? 85%, 84% ಹಿಂದೂಗಳಿದ್ದೇವೆ ನಾವು. ಹಾಗಾದ್ರೆ ಆ ಒಂದು ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನಕ್ಕೆ ಒಬ್ಬ ಹಿಂದೂ ಸಿಗ್ಲಿಲ್ಲ, ಅಲ್ಪಸಂಖ್ಯಾತ ಬೇಕು ಅದನ್ನ ಆಡಳಿತ ಮಾಡ್ಲಿಕ್ಕೆ. ಎಷ್ಟು ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಆ ಜಾಗದಲ್ಲಿ. ಯಾಕೆ ಪ್ರಶ್ನೆ ಮಾಡುದಿಲ್ಲ ನೀವು? ಹಿಂದುತ್ವದ ರಕ್ಷಣೆಗಾಗಿ ಬಂದವರು ಬಿಜೆಪಿ ಅವರಲ್ಲ. ನಾವು ಇವತ್ತು ಕೇಳುವಂಥದ್ದು ಯಾಕಂತ ಹೇಳಿದ್ರೆ, ನೀವು ಬಿಜೆಪಿಯವರು ಏನು ಅತ್ಯಾಚಾರಿಗಳ ಜೊತೆ ಸೇರಿಕೊಂಡು ಇವತ್ತು ನಮ್ಮ ಹೆಂಡತಿ ಮಕ್ಕಳನ್ನು ಕೂಡ ವ್ಯಭಿಚಾರಿಗಳು ಅಂತ ಹೇಳ್ತಿದ್ದೀರಾ. ಪಾಪಿಗಳ ನೀವು ಹಿಂದುತ್ವವಾದಿಗಳಲ್ಲ, ನೀವು ದೇಶದ್ರೋಹಿಗಳು. ನೀವು ಬಿಜೆಪಿಯವರು ಮಾಡಿದಂತ ಪಾಪದ ಕೂಪಕ್ಕೆ ನಮ್ಮ ಹೆಂಡತಿ ಮಕ್ಕಳನ್ನು ಸೂಳೆ ಅಂತ ಕರಿತೀರಿ ನೀವು. ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಬರೀತೀರಿ ನೀವು ತಾಯಿಯ ಹೊಟ್ಟೆಯಿಂದ ಬಂದದ್ದಲ್ವಾ? ನೀವು ಮರದ ಕೊಂಬೆಯಿಂದ ಬಿದ್ದವರು. ನೀವು ಕೇಳ್ಬೇಕಲ್ಲ ನಾವು ಈ ಬಿಜೆಪಿ ಅವರಿಗೆ. ನಾವೇನು ಬಿಜೆಪಿ ಬಿಟ್ಟು ಹೋಗಿದ್ದೇವ? ನಾವ್ ಹೇಳ್ತೇವೆ ಮೋದಿ 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 ಅಂತ ಹೇಳ್ತೇವೆ. ಯಾಕೆ 12 ವರ್ಷದಲ್ಲಿ ಮೋದಿಜಿಯವರಿಗೆ ಈ ಪ್ರಕರಣದ ಒಂದು ಕೈ ಘಟನೆಯನ್ನು ನೀವು ತಿಳಿಸಲಿಲ್ಲ? ಯಾಕೆ ತಿಳಿಸಲಿಲ್ಲ ಸ್ವಾಮಿ? ನೀವು ಬಿಜೆಪಿ ಅವರು ಇದ್ದೀರಲ್ಲ ಇಲ್ಲಿ. ಮೋದಿಜಿ ಇರುವುದು ಎಷ್ಟೋ 1000 ಕಿಲೋಮೀಟರ್, 2000-3000 ಕಿಲೋಮೀಟರ್ ದೂರ ಇರುವುದು. ನೀವು ನಮ್ಮ ಕಾಲ ಬುಡದಲ್ಲಿ ಇದ್ದೀರಲ್ಲ. ಸಂಘ ಪರಿವಾರ ಇದೆ ಅಲ್ಲ, ಸಂಘ ಪರಿವಾರ. ಏನ್ ಮಾಡ್ತಿದ್ದೀರಿ ನೀವು? ಹಿಂದೂ ದೇವಸ್ಥಾನವನ್ನು ಹಾಳುಗೆಡವಿ ಅದೇ ಜಾಗದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ, ವಂಚನೆ, ದಗ. ಎಲ್ಲಿ? ಅಫ್ಘಾನಿಸ್ತಾನದಲ್ಲೆಲ್ಲ, ಪಾಕಿಸ್ತಾನದಲ್ಲೆಲ್ಲ, ಭಾರತ ದೇಶದ ಧರ್ಮಕ್ಷೇತ್ರ ನ್ಯಾಯಪೀಠದ ಬುಡದಲ್ಲೇ ಕುತ್ಕೊಂಡು ಮಾಡ್ತಿದ್ದೀರಲ್ಲ. ಒಂದು ಅಲ್ಪಸಂಖ್ಯಾತನನ್ನು ಇಟ್ಕೊಂಡು ಯಾರಿಗೆ ಹೇಳ್ತೀರಿ ನೀವು ಹಿಂದುತ್ವ? ನಮಗೂ ನೋವಿದೆ. ಹೋರಾಟ ಮಾಡುವ ತಾಯಂದಿರನ್ನು ಸೂಳೆ ಅಂತ ಕರಿತೀರಿ ನೀವು ವೇದಿಕೆಯಲ್ಲಿ. ಧರ್ಮ ಸಂರಕ್ಷಣಾ ವೇದಿಕೆ ಅಂತ ಹೇಳಿ ಮಾಡಿ. ಯಾರ್ದು ಧರ್ಮ ಸ್ವಾಮಿ? ಧರ್ಮ ಒಂದೇ ಇರುವುದು, ಸನಾತನ ಹಿಂದೂ ಧರ್ಮ ಮಾತ್ರ. ಸನಾತನ ಹಿಂದೂ ಧರ್ಮ ಮಾತ್ರ ಇರುವಂತದ್ದು. ನೀವು ಯಾರಿಗೆ ಧರ್ಮದ ಪಾಠವನ್ನು ಬೋಧನೆ ಮಾಡ್ತೀರಿ ನೀವು? ಎಷ್ಟೆಷ್ಟೋ ಹಿಂದೂ ನಾಯಕರನ್ನು, ನಮ್ಮಂತ ಎಷ್ಟೋ ನಾಯಕರನ್ನು ಕೊಲೆ ಮಾಡಿದ್ದೀರಿ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ. ನಾವು ಅಧಿಕಾರಕ್ಕೆ ಬಂದು ಕೂತ್ಕೊಳ್ತೇವೆ, ನೇರವಾಗಿ ಮಾತಾಡ್ತೇವೆ, ಸನಾತನ ಹಿಂದೂ ಧರ್ಮದ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಗೆ ನೋವಾಗ್ತದೆ. ನಾವೇನು ಬಿಜೆಪಿ ವಿರೋಧಿಗಳ, ಸಂಘ ಪರಿವಾರದ ವಿರೋಧಿಗಳ? ಇವತ್ತು ಕೂಡ ನಾವು RSS ಮೂಲ ಸಿದ್ಧಾಂತದಲ್ಲಿ ಬದುಕುವವರು ನಾವು. ಈ ಮೊನ್ನೆಯಿಂದ ಬಂದಂತ ಯಾರು ಪಾಪಿಗಳಿದ್ದಾರ, ಅವರ ಸಿದ್ಧಾಂತ ಅಗತ್ಯ ಇಲ್ಲ ನಮ್ಗೆ. ಏನು ಸಂಘದ ಸ್ಥಾಪನೆ ಮಾಡಿದಂತಹ ಗುರೂಜಿ ಎಡಿಗವಾರಿದ್ದಾರೋ ಅವರ ಸಿದ್ಧಾಂತವನ್ನೇ ಒಪ್ಪಿ ಅಪ್ಪಿ ನಡೆಯುವರು ನಾವು. ನಿನ್ನೆ ಮೊನ್ನೆ ಬಂದವನು
ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾವೇನು ಷಂಡರಲ್ಲ. ನಾವು ನಮ್ಮಲ್ಲಿ ಅರಿಯುವಂತ ರಕ್ತ ಸನಾತನ ಹಿಂದೂ ಧರ್ಮದ ರಕ್ತ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹಿಂದೂ ರಕ್ತವನ್ನೇ ಹಂಚಿಕೊಂಡು ಬಂದವರು. ಇದನ್ನು ಕೇಳಿದ್ರೆ ನೋವಾಗ್ತದೆ. ನಾವು ಕೇಳುವಂಥದ್ದು ಸಾಮಾನ್ಯವಾಗಿ ಕೇಳುವಂಥದ್ದು ನ್ಯಾಯ ಕೊಡಿ, ನ್ಯಾಯದ ಭಿಕ್ಷೆ ಕೊಡಿ ನಮ್ಗೆ. ನಾವೇನು ಸಾವಿರಾರು ಕೋಟಿ ನಮ್ಗೆ ತಂದು ದುಡ್ಡು ಕೊಡಿ ಅಂತ ಕೇಳಿದ್ದೇವೆ? ಎಲ್ಲಾದ್ರೂ ಭಾರತ ದೇಶವನ್ನು ನಮ್ಗೆ ಕೊಡಿ ಅಂತ ಕೇಳಿದ್ದೇವಾ? ಕೇಳಿದೆವು ನಾವು? ಇಲ್ಲ ಅಲ್ವಾ? ನಾವು ಕೇಳಿರುವಂಥದ್ದು ಒಂದು ಅಪ್ರಾಪ್ತ ಹೆಣ್ಣು ಮಗುವಿನ ಸಾವು, ಅಪ್ರಾಪ್ತ ಹೆಣ್ಣು ಮಗುವಿನ ಸಾವು. ಆ ಸಾವಿಗೊಂದು ನ್ಯಾಯ ಬೇಡವಾ? ನ್ಯಾಯ ಬೇಡವಾ? ಈ ಜಿಲ್ಲೆಯಲ್ಲಿ ನಾವು ನ್ಯಾಯ ಕೇಳಿದ್ರೆ ನಾವು ಹಿಂದೂ ವಿರೋಧಿಗಳು, ಧರ್ಮ ವಿರೋಧಿಗಳು, ಭಯೋತ್ಪಾದಕರಾಗ್ತೇವೆ. ನಾವು SDPI ಅಂತ ಕರೀತಾರೆ ನಮ್ಮನ್ನು, SDPI ಅಂತ ಕರೀತಾರೆ ನಮ್ಮನ್ನು, ಕಮ್ಯುನಿಸ್ಟರಂತೆ ನಾವು. ಅರೇ ಪಾಪಿಗಳೇ, ನೀವು ಮಾಡಿದ ಪಾಪದ ಕೂಪಕ್ಕೆ ನಿಮ್ಮ ಹೆಂಡತಿ ಮಕ್ಕಳು ಕೂಡ ಬಲಿಯಾಗ್ತಾರೆ. ಅದು ಅಣ್ಣಪ್ಪನ ಮಂಜುನಾಥನ ಶಾಪ. ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಿಗಳ ಜೊತೆ ಶಾಮೀಲಾಗಿ ಅತ್ಯಾಚಾರ ಮಾಡಿದಂತ ಪಾಪಿಗಳು ನೀವು, ಬಿಜೆಪಿಯವರು. ಇಡೀ ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಪ್ರಕರಣವನ್ನು ನಾಶ ಮಾಡಿದ್ದು. ಇಡೀ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕೂಡ ಶಾಮೀಲಾಗಿದೆ ಇದರ ಜೊತೆಯಲ್ಲಿ. ಬಾಯ್ಬಿಟ್ಟು ಹೇಳಿ ನೋಡುವ. ನೀವು ಕರಿತೇವೆ ನಿಮ್ಮನ್ನು ರಾಜಾರೋಷ. ಈಗಿದ್ದೆಲ್ಲ ಗದ್ದಿಗೆ ಗುದ್ದು ಅದು ಇದೆಲ್ಲ ಪತ್ರಕರ್ತರ ಮುಂದೆ ಮಾತಾಡ್ತಿರಲ್ಲ. ತಾಕತ್ತಿದ್ರೆ ಈ ಜಿಲ್ಲೆಯೆಲ್ಲ ರಾಜ್ಯದಲ್ಲಿ ಈ ರಾಜ್ಯದ ಏನು ಮುಖ್ಯಮಂತ್ರಿಯನ್ನು ಕರೀತೇನೆ ನಾನು, ಈ ದೇಶದ ಪ್ರಧಾನಿ ಎಂದು ಕರೀತೇನೆ ನಾವು. ಉತ್ತರ ಕೊಡಿ ನಮ್ಗೆ. ಮಂಗಳೂರಿನಲ್ಲಿ ಬರ್ತಿರಲ್ಲ 14ನೇ ತಾರೀಕಿಗೆ, ನಾಳೆ ಉತ್ತರ ಕೊಡಿ. ಗದ್ದಿಗೆ ಗುದ್ದು ಅಂತ ಮುಖಾಮುಖಿ ಮಾತಾಡುವ. ಏನು ಹಿಂದುತ್ವ ನಿಮ್ದು? ಏನು ಅಜೆಂಡಾ ನಿಮ್ದು? ಏನು ಭಾರತ ದೇಶ? ಹೇಳಿದಾಗ ಬಾಯಿ ಬಿಟ್ರೆ ಮಾತೆ, ಅಮ್ಮ, ತಾಯಿ. ಪಾಪಿಗಳ ಒಂದು ಹೆಣ್ಣು ಮಗುವ 1000 ಹೆಣ್ಣು ಮಗು ಆ ಗ್ರಾಮದಲ್ಲಿ ರಾಜ್ಯ ರಸ್ತೆಯಲ್ಲಿ ಬಿಸಾಡಿದ್ದೀರಿ. ದಾಖಲೆ ಬೇಕಾ ನಿಮ್ಗೆ? ದಾಖಲೆ ಬೇಕಾ? ನಿಮ್ಮ ಮುಖಕ್ಕೆ ತಂದು ಬಿಸಾಡ್ತೇವೆ ನಾವು. ಎಲ್ಲ ಅಧಿಕಾರಿ ವರ್ಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇವತ್ತು ಪತ್ರಿಕಾ ರಂಗ ನಮ್ಮ ನೋವಿಗೆ ಇವತ್ತು ಕಿವಿ ಕೊಡ್ತಾ ಇದೆ. ಇವತ್ತು ಸತ್ಯ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ನಮ್ಗೆ ಸಂತೋಷ ಕೊಡುವಂಥದ್ದು. ಇದು ಸಂತೋಷ ಕೊಡುವಂಥದ್ದು ನಮ್ಗೆ. ಪತ್ರಿಕಾ ರಂಗ ಕಳೆದ 12 ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ರೆ ಇಷ್ಟ ತನಕ ಆರೋಪಿಗಳು ಸರ್ವನಾಶ ಆಗಿ ಹೋಗ್ತಿದ್ರು. ಗಲ್ಲಿನ ಕುಣಿಕೆಯಲ್ಲಿ ನೇತಾಡ್ತಿದ್ರು. ಇವತ್ತು ಯಾರಾದ್ರೂ ಮಾಡಿದ್ರ? ಯಾರು ಮಾಡ್ಲಿಲ್ಲ. ಎಲ್ಲ ಬುಕ್ಕಿಂಗ್ ಆದ್ರು. ಅದನ್ನ ನಾನು ಹೇಳುವಂಥದ್ದು, ಸಮಾಜ ಇಷ್ಟು ಹಾಳಾದ ಮೇಲೆ ಎದ್ದುಕೊಳ್ಳುವುದು ತಪ್ಪಲ್ವಾ? ನಾವು ಹೇಳುವಂಥದ್ದು, ನಾವು ಸನಾತನ ಹಿಂದೂ ಧರ್ಮದ ಪರಿಪಾಲಕರು. ಒಂದು ಹೆಣ್ಣು ಮಗು ಅಲ್ಲ, ಅಲ್ಲಿ 1000 ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆಗಿದೆ. ತೋರಿಸ್ತೇವೆ ನಾವು ನಿಮಗೆ. ಉದಾಹರಣೆಗೆ ನಾವು ಹೇಳುವಂಥದ್ದು, ಸೌಜನ್ಯ ಸತ್ತ 10 ವರ್ಷದಿಂದ 2002ರಿಂದ 2012 464 ಕೇಸುಗಳಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು. ನೀವು ಯೋಚನೆ ಮಾಡಿ, ಒಂದು ಯೋಚನೆ ಮಾಡಿ, ಸಣ್ಣ ಯೋಚನೆ ಮಾಡಿ, ಬೇಡ ಜಾಸ್ತಿ ಬೇಡ. ನಾನು 106 ವರ್ಷದ ಇತಿಹಾಸವನ್ನು ಕೊಡುದು. ಬರೇ ಸೌಜನ್ಯ ಸಾಯುವುದಕ್ಕಿಂತ 10 ವರ್ಷದಿಂದ 2002ರಿಂದ 2012 464 ಸಾವಾಗ್ತದಲ್ಲಿ ಯಾರು ಏನು ಎತ್ತಂತ ಗೊತ್ತಾಗುದಿಲ್ಲ. ಅದರಲ್ಲಿ 96 ಮಕ್ಕಳು ಮತ್ತು ಮಹಿಳೆಯರು. ಅದರಲ್ಲಿ 49 ಮಕ್ಕಳು ಮತ್ತು ಮಹಿಳೆಯರದ್ದು ಅಡ್ರೆಸ್ ಇಲ್ಲ ಯಾರು ಅಂತ ಹೇಳಿ. ಆ 49ರಲ್ಲಿ 18 ವರ್ಷದ ಕೆಳಗಿನ ಅಪ್ರಾಪ್ತ ಹೆಣ್ಣು ಮಕ್ಕಳು 18. ಅದರಲ್ಲಿ 6 ವರ್ಷದ ಮಗು ಇದೆ, 9 ವರ್ಷದ ಮಗು ಇದೆ, 12 ವರ್ಷದ ಮಗು ಇದೆ. ಅದು ಇಲ್ಲಿ ತನಕ ತನಿಖೆ ಆಗ್ಲಿಲ್ಲ. ಆ ಬಾಡಿಗಳು ಎಲ್ಲ ಸಿಕ್ಕಿದ್ದು, ಸೌಜನ್ಯಳ ಬಾಡಿ 10/10/2012 ಬೆತ್ತಲಾಗಿ ಮರ್ಮಾಂಗಕ್ಕೆ ಮಣ್ಣು ಜಡಿದು ಇಡೀ ಹೃದಯ ಭಾಗವನ್ನೆಲ್ಲ ಕಚ್ಚಿ ಪುಡಿ ಮಾಡಿ ಸಿಕ್ಕಿದಂತ ಬಾಡಿಯಾಗೆ ಈ 18 ಮೃತದೇಹ ಸಿಕ್ಕಿದೆ. 2002ರಿಂದ 2012 ತನಕ. ತನಿಖೆ ಆಗ್ಬೇಡ್ವಾ? ತನಿಖೆ ಆಗ್ಬೇಡುವ? ಇದು ಮನುಷ್ಯನ ಜೀವ ಅಂತ ಹೇಳಿದ್ರೆ ನಾಯಿಗಿಂತ ಕಡೆಯಾಗಿ ಹೋಯ್ತ ಈ ದೇಶದಲ್ಲಿ. ಅದು ಒಂದು ಧರ್ಮಪೀಠದಲ್ಲಿ, ಅದೊಂದು ನ್ಯಾಯಪೀಠದಲ್ಲಿ. ಇದನ್ನು ನಾವು ನ್ಯಾಯ ಕೇಳಿದ್ರೆ ನೋವಾಗ್ತದೆ ಅಂತ ಅವರಿಗೆ. ದೇವಸ್ಥಾನದ ಹೆಸರು, ಅರೆ ದೇವಸ್ಥಾನ ನಮ್ದು ಸ್ವಾಮಿ, ಅಲ್ಪಸಂಖ್ಯಾತರ ದೇವಸ್ಥಾನ ಅಲ್ಲ ಅದು. ನಾನು
ನಾನಿವತ್ತು ಕೇಳುವಂಥದ್ದು, ನಾನು ಇವತ್ತು ಸುಳ್ಯದಲ್ಲಿ ಮಾತಾಡ್ಲಿಕ್ಕೂ ಕಾರಣ ಇದೆ. ಈ ಒಂದು ಜಿಲ್ಲೆಯಲ್ಲಿ 4 ಲಕ್ಷ ತನಕ ಒಕ್ಕಲಿಗ ಮತದಾನ ಇದೆ. 2012ರಲ್ಲಿ ಈ 4 ಲಕ್ಷ ಜನ ಎದ್ದು, ಮತದಾರರು ಮಾತ್ರ ಟೋಟಲ್ ನೋಡಿದ್ರೆ ನನ್ನ ಲೆಕ್ಕದಲ್ಲಿ 15 ಲಕ್ಷ ಜನ ಆಗ್ಬೋದು. ಜನ ಎದ್ದು ನಿಂತಿದ್ರೆ ಇಷ್ಟು ಕಷ್ಟನೇ ಇರಲಿಲ್ಲ. ನಾನು ಹೇಳುವಂಥದ್ದು ಬರೀ ಜಾತಿ ನೋಡುವುದಲ್ಲ, ಧರ್ಮವನ್ನು ನೋಡಿ. ನೀವು ನಮ್ಮ ಹಕ್ಕಿದಲ್ಲ, ನಮ್ಮ ಜಾತಿ ಅಂತ ಹೇಳೋದಕ್ಕೊಂದು ಹಕ್ಕಿದೆ. ನಾವು ಇಷ್ಟು ಜನ ಇದ್ದೇವೆ. ನಾವು ಒಂದೊಂದು ಮನೆಯಿಂದ ಒಂದೊಂದು 4 ಓಟ್ ಕೊಡಿ, ಒಂದೊಂದು ಮನೆಯಿಂದ 4 ಓಟ್ ಕೊಡಿ. ನ್ಯಾಯ ತಗೊಳ್ಳಿಕ್ಕೆ ಏನು ಕಷ್ಟ ಇಲ್ಲ ನಮ್ಗೆ. ಅದು ಈಗ ಒಳ್ಳೆಯ ಸಂದರ್ಭ. ಅದಕ್ಕೋಸ್ಕರ ಹೇಳುವಂಥದ್ದು. ನಾವು ನಮ್ದು ಇಲ್ಲಿ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, SDPI, ಕಮ್ಯುನಿಸ್ಟ್, ಇನ್ನೊಂದು 100 ಪಕ್ಷ ಇರಲಿ, ನಮ್ಗೆ ತಲೆನೋವಿಲ್ಲ. ನಾವು ಕೇಳುವಂಥದ್ದು ಧರ್ಮದ, ನ್ಯಾಯದ, ಸತ್ಯದ ಮತದಾನವನ್ನು ನೋಟದ ಮುಖಾಂತರ ಆ ಮಗುವಿಗೆ ಸಮರ್ಪಣೆ ಮಾಡಿ ಇನ್ನು ಮುಂದಕ್ಕೆ ನಾವು ಹೇಳೋದು ಸೌಜನ್ಯ ಒಂದು ಅತ್ಯಾಚಾರ ಕೊಲೆ ಲಾಸ್ಟ್ ಆಗ್ಬೇಕು. ನಾವು ಹೇಳುವಂಥದ್ದು, ಜನರು ಹೇಳ್ತಾರೆ ನಿಮ್ದೇನು ಬೀದಿ ಹೋರಾಟ, ನೋಟಕ್ಕೆ ಓಟ್ ಯಾಕೆ? ನಾನು ಕೇಳುವಂಥದ್ದು 12 ವರ್ಷದಿಂದ ರಸ್ತೆಯಲ್ಲಿ ಬಿದ್ದಿದ್ದೇವೆ ನಾವು. ಯಾಕೆ ಈ 11-12 ವರ್ಷಗಳಲ್ಲಿ ಒಂದೇ ಒಂದು ರೇಪ್ ಅಂಡ್ ಮರ್ಡರ್ ಆ ಗ್ರಾಮದಲ್ಲಿ ಯಾಕೆ ಆಗ್ಲಿಲ್ಲ? ಇದು ಹೋರಾಟದ ಶಕ್ತಿ ಅಲ್ವಾ? ಇದು ಈ ಬೀದಿ ಹೋರಾಟದ ಶಕ್ತಿ ಅಲ್ವಾ? ನಾನು ಹೇಳುವಂಥದ್ದು, ದೇವರ ಹೆಸರಿನಲ್ಲಿ ಧಾರ್ಮಿಕ ಭಯೋತ್ಪಾದನೆ, ತನ್ಮೂಲಕ ಸಾವಿರಾರು ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಆ ಬಡ್ಡಿ ವಸೂಲಾತಿಯ ಒಂದೇ ವಿಷಯ ಇಟ್ಕೊಂಡು 6,584 ಜನರ ಹತ್ಯೆ ಆಗಿದೆ. ಹೇಳ್ತಾರೆ ಸುಸೈಡ್ ಅಲ್ಲ, 6,584 ಸುಸೈಡ್ ಅಂತ ಹೇಳ್ತಾರೆ. ಸುಸೈಡ್ ಅಲ್ಲ, ಬಡ್ಡಿ ಕಟ್ಟದಕ್ಕೆ ಕೊಲೆ ಮಾಡಿದಂತ ಪಾಪಿಗಳು ಇವರು, ಈ ಧರ್ಮಸ್ಥಳದವರು. ಎಷ್ಟೋ ಸಾವಿರ ಎಕರೆ ಸರ್ಕಾರಿ ಭೂಮಿಗಳನ್ನು ಒಳಗೆ ಹಾಕಿದಂತ ಪಾಪಿಗಳು ಈ ಧರ್ಮಸ್ಥಳದವರು. ಸನಾತನ ಹಿಂದೂ ದೇವಸ್ಥಾನ ಪ್ರತಿನಿತ್ಯ 4ರಿಂದ 5 ಕೋಟಿ ಸಂಪಾದನೆ ಆಗ್ತದೆ ಅಲ್ಲಿ. ಅದು ಸನಾತನ ಹಿಂದೂ ಧರ್ಮಕ್ಕೆ ಸೇರಿದಂತ ಒಂದು ಹಣದ ಉಂಡಿ. ಅದು ಇವತ್ತು ಅಲ್ಪಸಂಖ್ಯಾತರು ಅದನ್ನೇ ಆ ದುಡ್ಡಿನ ಮೂಲದಿಂದಲೇ ಸನಾತನ ಹಿಂದೂ ಧರ್ಮವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಅದು ಸನಾತನ ಹಿಂದೂ ಧರ್ಮೀಯರಿಗೆ ಸೇರಬೇಕು. ನೋಟ ಸುಮ್ಮನೆ ಕೇಳುವುದಲ್ಲ, ಬರೇ ಸೌಜನ್ಯ ಮಾತ್ರ ಅಲ್ಲ, ಈ ಶತಮಾನದಿಂದ ಏನು ಸನಾತನ ಹಿಂದೂ ಧರ್ಮದಿಂದ ಮಾಡಿದಂತ ಅಪಪ್ರಚಾರದಿಂದಾಗಿ ಧರ್ಮನಾಶ ಮಾಡ್ಲಿಕ್ಕೆ ಹೊರಟಿದ್ದರು. ಅದಕ್ಕೂ ಒಂದು ಇತಿಶ್ರೀಯಾಗಿ ಇದು ನಮ್ಮ ಹೋರಾಟ. ಏನು ಬಾಯಿಗೆ ಬಿಟ್ಟು ಮಾತೇರು ಶ್ರೀರಾಮ ಅಂತ ಕೇಳಿದ್ರೆ, ಶ್ರೀರಾಮ ಅಂತ ಹೇಳಿದ್ರೆ ಹಾಗಾದ್ರೆ ಮಂಜುನಾಥ ದೇವರಲ್ವಾ? ಅಣ್ಣಪ್ಪ ಸ್ವಾಮಿ ದೇವರಲ್ಲ? ಹಾಗಾದ್ರೆ ನಾನು ಹೇಳುವಂಥದ್ದು, ನಮ್ಮನ್ನು ತೇಜೋವಧೆ ಮಾಡಬೇಡಿ, ನೋವು ಮಾಡಬೇಡಿ. ನಾವು ದೇವರದ್ದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದವರು. ನೀವು ಬಿಜೆಪಿಯವರು ಓಟಿನ ಬೇಟೆಗೋಸ್ಕರ ಏನೋ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಸುಳೆ ಅಂತ ಬರೆಸಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವು ಏನು ಕಾಮಂದರ ಜೊತೆಯಲ್ಲಿ ಎಷ್ಟೆಷ್ಟು ಡೀಲಿಂಗ್ ಮಾಡ್ಕೊಂಡು ಈ ಕೇಸನ್ನು ಮುಗಿಸ್ಲಿಕ್ಕೆ ನೋಡಿದ್ದೀರಾ, ನಿಮ್ಮ ಹಣೆ ಬರವನ್ನೇ ಎಲ್ಲ ರಸ್ತೆ ತಂದಲ್ಲಿ ನಿಲ್ಲಿಸ್ತೇವೆ ನಾವು. ನಾನು ಹೇಳುವಂಥದ್ದು ಏನು, ಬಿಜೆಪಿ ಒಬ್ಬ ಲೋಕಸಭಾ ಸದಸ್ಯ ನನ್ನ ಸಂಬಂಧಿಕ ಅವನು ಹಿಂದೆ ಇದ್ದಂತ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಕೂಡ ನನ್ನ ಸಂಬಂಧ. ನಾನು ಸಂಬಂಧ ಇಟ್ಕೊಳ್ಳಿಲ್ಲ ಇಷ್ಟು ತನಕ. ಯಾಕೆ? ನನಗೆ ಧರ್ಮ ಮುಖ್ಯ, ಜಾತಿ ಅಗತ್ಯವಿಲ್ಲ. ಏನ್ ಹೇಳ್ತಾರೆ ಇವರು? ಒಂದು ಫೋನ್ ಮಾಡಿ ಮಾತಾಡುವಂತ ವ್ಯವಧಾನ ಇಲ್ಲ ಈ ರಾಜಕೀಯ ಪಕ್ಷದವರಿಗೆ. ಎಲ್ಲಾದ್ರೂ ಆ ಮಗುವಿನ ತಾಯಿಗೆ, ಪೋಷಕರಿಗೆ 12 ವರ್ಷದಿಂದ ಹೇಳಿದ್ರ? ಈ ಬಿಜೆಪಿ ಅವ್ರ ಮೊನ್ನೆ ಹೇಳಿದ್ರು, ಸಭೆ ಮಾಡಿದ್ರು, ಸಭೆಗೆ ಕರೆಸಿದ್ರು, ಅಲ್ಲಿಯೇ ಇದ್ರು. ಮೋದಿಜಿ ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ, ಮಂಗಳೂರಿಗೆ ಕರ್ಕೊಂಡು, ಡೆಲ್ಲಿಗೆ ಕರ್ಕೊಂಡು, ಬೆಂಗಳೂರಿಗೆ ಕರ್ಕೊಂಡು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೇವೆ. ಇಲ್ಲಿ ತನಕ ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ನಾವು ಕೇಳುವುದು ತಪ್ಪ? 12 ವರ್ಷ ಕೇಳಿದ್ದೆ, 1-2 ದಿವಸ ಅಲ್ಲ, 12 ವರ್ಷದಿಂದ ಯಾರಾದ್ರೂ ಇಷ್ಟು ತಾಳ್ಮೆಯಿಂದ ಒಂದು ನ್ಯಾಯ ಕೇಳ್ತಾರೆ ಇಲ್ಲ? ಅದೇ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ನಾಡು. ಅದಕ್ಕೋಸ್ಕರ ನಾವು ಇಷ್ಟು ತಾಳ್ಮೆ ವಹಿಸಿದ್ದೇವೆ. ಅದೇ ಘಟ್ಟದ ಮೇಲೆ ಆಗ್ತಿದ್ರೆ ಇದೇ ರಾಜಕೀಯ ವ್ಯಕ್ತಿಗಳನ್ನು ಬೆಂಕಿ ಹಾಕಿ ಸುಟ್ಟಿದ್ರು. ನ್ಯಾಯ ಎಲ್ಲಿ ಅಂತ ಹೇಳಿ
ನಮ್ಮ ತಾಳ್ಮೆ, ಅತಿ ಬುದ್ಧಿವಂತರು ನಾವು. ನಾನು ಹೇಳುವುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರ ಅತಿ ಬುದ್ಧಿವಂತಿಕೆ ಜಾಸ್ತಿ ಆಯಿತು. ಇದು ಇಡೀ ಸನಾತನ ಹಿಂದೂ ಧರ್ಮದ ಅವನತಿಗೆ ಕಾರಣ ಆಗ್ತದೆ. ಮಾಡಬೇಡಿ. ಆದಂತ ಘಟನೆ ಧರ್ಮಕ್ಷೇತ್ರದಲ್ಲಿ, ನ್ಯಾಯಪೀಠದಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗ್ಲೇಬೇಕು. ಇದು ಮಂಜುನಾಥನ ಆಣೆ, ಅಣ್ಣಪ್ಪನ ಆಣೆ, ತುಳಿನಾಡಿನ ಸಾವಿರಾರು ಧರ್ಮ ದೇವತೆಗಳ ಆಣೆ ಪ್ರಮಾಣ ಮಾಡಿ ಹೇಳ್ತಾರೆ. ಅಲ್ಲಿ ತನಕ ನಮ್ಮ ಹೋರಾಟ ವಿರಾಮಿಸುವುದಿಲ್ಲ. ನಾವು ಇವತ್ತು ಏನು ಯಾರನ್ನು ಸೋಲಿಸಬೇಕು ಅಂತ ಹೇಳಿ ನಾವು ಹೋರಾಟ ಕೇಳಿದವರಲ್ಲ. ನಾವು ಹೇಳುವಂಥದ್ದು ಸುಪ್ರೀಂ ಕೋರ್ಟಿನ ಕಣ್ಣು ತೆರೆಸಬೇಕು. ನಮ್ಗೆ ಒಂದಷ್ಟು ಮತ ಬೇಕು. ನಮ್ಗೆ ಆ ಮತವನ್ನು ನೋಟಕ್ಕೆ ಹಾಕಿ ನಾವು 12 ವರ್ಷ ಬೊಬ್ಬೆ ಹಾಕಿದ್ದೆ, ಇನ್ನು ಮೇಲಿನ ತನಕ ಹೋಗ್ಲಿಲ್ಲ. ಎಲ್ಲಿ ಕೇಂದ್ರದ ತನಕ ಹೋಗ್ಲಿಲ್ಲ. ಅದಕ್ಕೋಸ್ಕರ ಈ ನೋಟ ಓಟಿನ ಮುಖಾಂತರ ಸುಪ್ರೀಂ ಕೋರ್ಟಿನ ಕಣ್ಣನ್ನು ತೆರೆಸಿ DC ಆಫೀಸಿಗೆ ಬರ್ಬೇಕು. ಅಲ್ಲಿಂದ ನೋಡಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೊಂದರೆ ಆಗಿದೆ, ಇಷ್ಟು ನೋಟ ಬಿದ್ದಿದೆ, ತನಿಖೆ ಮಾಡಿ ಯಾರು ಅದನ್ನು ಕರೆ ಕೊಟ್ಟವರು ಯಾರು, ಅದರ ನೇತೃತ್ವ ಯಾರ್ದು, ಅವರನ್ನು ಕರೀರಿ, ಕೇಳಿ ಏನ್ ತೊಂದರೆ ಆಗಿದೆ ಅಂತೇಳಿ. ಆಗ ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ನಮಗೆ ಒಂದು ಅವಕಾಶವನ್ನು ನೋಟಕ್ಕೆ ಮತಚಲನ ಮಾಡಿ ನಮ್ಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳುದು. ಪಾರ್ಲಿಮೆಂಟಿಗೆ ಹೋದ್ರೆ ಮಾತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಬಾಯಿ ಬರದ, ಏನು ಒಂದು ಶಬ್ದ ಬರದಂತ ಪಾಪಿಗಳನ್ನ ಆರಿಸಿ ಕಳಿಸ್ತೇವೆ ನಾವು. ಶಬ್ದ ಬರದಂತ, ಹಿಂದಿ ಗೊತ್ತಿಲ್ಲದಂತ ಜನರನ್ನು ಆರಿಸಿ ಕಳಿಸಿದ್ದೇವೆ. ಹಿಂದಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ, ಏನು ಗೊತ್ತಿಲ್ಲದವರನ್ನು ನಾವು ಕಳೆದ 10-30 ವರ್ಷದಿಂದ ಆಯ್ಕೆ ಮಾಡಿ ಕಳಿಸಿದ್ದೇವೆ. ನಾಚಿಕೆ ಆಗ್ಬೇಕು ನಮ್ಗೆ, ಬುದ್ಧಿವಂತರ ನಾಡಿನವರಿಗೆ ನಮ್ಗೆ ನಾಚಿಕೆ ಆಗ್ಬೇಕು. ನಾನು ಹೇಳುವಂಥದ್ದು, ನಮ್ಗೆ ಒಂದು ಅವಕಾಶವನ್ನು ಕೊಡಿ. ಈ ದೇಶದ ಸುಪ್ರೀಂ ಕೋರ್ಟಿನ ಒಳಗಡೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಮತದಾನದ ಮುಖಾಂತರ. ಇದರಲ್ಲಿ ಯಾರಿಗೂ ತೊಂದರೆ ಇಲ್ಲ, ಯಾರನ್ನು ಕೊಲೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಗುಪ್ತ ಮತದಾನ, ನೋಟಕ್ಕೆ ನಿಮ್ಮ ಒಂದು ಮತದಾನವನ್ನು ಮಾಡಿ ನಮ್ಗೆ ಒಂದು ಅವಕಾಶವನ್ನು ಸೌಜನ್ಯ ಹೋರಾಟಗಾರರಿಗೆ 12 ವರ್ಷದಿಂದ ತಾಯಂದಿರಿಗೋಸ್ಕರ, ತಾಯಂದಿರ ಕಾಲನ್ನು ಹಿಡಿದು ಬೇಡ್ಕೊಳ್ತೇನೆ ನಾನು. ಇಡೀ ಸನಾತನ ತಾಯಂದಿರ ರಕ್ಷಣೆಗೋಸ್ಕರ ಮಾಡ್ತಿರುವಂತ ಈ ಹೋರಾಟ ನಾನಿವತ್ತೊಂದು ಪುರುಷನಾಗಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಪುರುಷ ಸಮಾಜ ಮಾಡಿದಂತ ಅವನತಿ ಇನ್ನು ನಾಳೆ ತಾಯಂದ್ರು ಹೇಳ್ಬಾರ್ದು ಈ ಪುರುಷರೇ ಹೀಗೆ ಅಂತ ಹೇಳಿ. ಅದಕ್ಕೋಸ್ಕರ ಹೋರಾಟವನ್ನು ಎಲ್ಲ ಪುರುಷರ ಪರವಾಗಿ ನಿಂತು ನಾನು ಮಾಡ್ತಾ ಇದ್ದೇನೆ. ನಾನು ಹೇಳುದು ಪುರುಷರಿಗೆ, ಇಡೀ ನಮ್ಮ ಪುರುಷತ್ವವನ್ನೇ ಪ್ರಶ್ನೆ ಮಾಡುವಂತಹ ಒಂದು ವ್ಯವಸ್ಥೆ ಇದು. ನಾವು ಸಾಯ್ತೇವೆ. ಇವತ್ತು ಪುರುಷರು ಕೂಡ ಮಹಿಳೆಯರ ಎದುರುಗಡೆ ತಲೆ ತಗ್ಗಿಸಿ ಬದುಕುವಂತ ವಾಸ್ತವ ಸ್ಥಿತಿ ನಿರ್ಮಾಣ ಆಗೋದು. ಯಾತಕ್ಕಂತ ಹೇಳಿದ್ರೆ ಅತ್ಯಾಚಾರ ಆಗಿದ್ದು ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ. ಇದು ಎಲ್ರಿಗೂ ತಿಳಿದಿರಲಿ. ಶಾಪ ಇದು, ನಮ್ಮ ಪುರುಷತ್ವಕ್ಕೆ ಶಾಪ. ಅದಕ್ಕೆ ಹೇಳುವಂಥದ್ದು, ಇದನ್ನೆಲ್ಲ ಒಂದು ನ್ಯಾಯದ ಮುಖಾಂತರ ಪಡ್ಕೊಂಡು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದು. ನಮ್ಗೆ ಯಾವುದೇ ಅಧಿಕಾರದ ಆಸೆ, ಕುರ್ಚಿ ಆಸೆ ನಮ್ಗೆ ಇಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರಾದ್ರು ಪ್ರಶ್ನೆ ಇದ್ರೆ ಕೇಳಿ. ನಮ್ದು ಯಾಕಂತ ಹೇಳಿದ್ರೆ ಇದು ಈ ಒಂದು ಜಿಲ್ಲೆಯ ಮುಖ, ಇದು ಸುಳ್ಯ ಅಂತ ಹೇಳಿದ್ರೆ ಅದಕ್ಕೆ ನಮ್ದು ಕಡೆಯ ಒಂದು ಸಭೆಯನ್ನು ಇಲ್ಲೇ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಅದರ ವಿವರಣೆಯನ್ನು ನಾವು ಖಂಡಿತವಾಗಿ ಕೊಡ್ತೇವೆ. ದೊಡ್ಡ ಸಭೆ ಮಾಡಬೇಕು, ಇಡೀ ಜಿಲ್ಲೆಯನ್ನೇ ಇಲ್ಲಿ ಸೇರಿಸಬೇಕು ಅಂತ ಹೇಳಿ ನಮ್ದು ಇರುವಂಥದ್ದು. ನಾವು ಎಲ್ಲರೂ ಹೇಳ್ತಾರೆ ಗೆದ್ದ ಜಾಗದಲ್ಲಿ, ಇವತ್ತು ಯಾರೋ ಒಬ್ಬ ಬರ್ತಿದ್ದ, ಗೆದ್ದ ಜಾಗದಲ್ಲಿ ನೀವು ಸೌಜನ್ಯ ಅಡಿಗೆ ನೋಟ, ಮತ್ತೆ ಸೌಜನ್ಯ ಅಮೆರಿಕದಿಂದ ಬಂದವಳು, ಇದೇ ಜಿಲ್ಲೆಯವಳು ಅಲ್ವಾ? ಇದೇ ಜಿಲ್ಲೆಯವಳು ಆಗಿದ್ರೆ ಇಲ್ಲೇ ಹೋರಾಟ ಮಾಡ್ಬೇಕು ಬಿಟ್ರೆ, ಇಲ್ಲಿಂದಲೇ ಸ್ಟಾರ್ಟ್ ಆಗ್ಬೇಕು ಬಿಟ್ರೆ ಮತ್ತೆ ಎಲ್ಲಿಂದ ಮಾಡ್ಬೇಕು? ಎಂತ ಮೂರ್ಖತನದ ಪರಮಾವಧಿ ನೋಡಿ. ಅದಕ್ಕೋಸ್ಕರ ಹೇಳುವಂಥದ್ದು 24ಕ್ಕೆ ಕಡೆಯ ಏನು ಪಬ್ಲಿಕ್ ಸಭೆ ಕಡೆ ಅಂತ ಕಾಣ್ತದೆ. ಆ ದೃಷ್ಟಿಯಿಂದ ಆ ಸಭೆಯನ್ನು ಇಲ್ಲೇ ಮಾಡುವುದು ಅಂತ ಹೇಳಿ ಯೋಚನೆ ಮಾಡಿ. ಎಲ್ಲಾ ವಿಷಯಗಳು ಗೊತ್ತಿದ್ದೇ ಇದು ಒಂದು ರೀತಿಯಲ್ಲಿ ಕಳೆದ 76 ವರ್ಷದ ರಾಜಕೀಯ ಇತಿಹಾಸದಲ್ಲಿ, ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಎಲ್ಲರೂ ಈ ರಾಜಕೀಯ ವ್ಯಕ್ತಿಗಳು ಈ ಕಾಮಂದರುಗಳ ಜೊತೆಯಾಗಿ ಇದನ್ನು ಮುಗಿಸಿಕೊಂಡು ಬಂದವರು. ಇಲ್ಲಿ ತನಕ ಎಲ್ಲಾ ಕೇಸುಗಳನ್ನು ನೋಡಿ ನೀವು. ಪದ್ಮಾಲತಲಿಂದ ನಮ್ಗೆ ಈಗಿನ, ಹಿಂದೆದ್ದು ಬಿಡಿ, ಹಿಂದೆದ್ದು ಪ್ರಚಲಿತಕ್ಕೆ ಬರಲಿಲ್ಲ. ಪದ್ಮಾಲತಲಿಂದ ನಮ್ಮ ಒಂದು ನಾವು ಸಣ್ಣದಾಗಿ ನೋಡಿದ
ಕೇಸು ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ಎಲ್ಲಾ ರಿಪೋರ್ಟ್ಗಳು ಸಿ ರಿಪೋರ್ಟ್. ಯಾರು ಮಾಡಿದ್ದು? ಅಧಿಕಾರಿಗಳು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ. ನಾವು ಅಧಿಕಾರಿಗಳು ಸೌಜನ್ಯದಲ್ಲಿ ಮಾಡಿದ ತಪ್ಪನ್ನು ಹೇಳ್ತೇವೆ, ಅಲ್ಲಿ ಕೂಡ ರಾಜಕೀಯ ವ್ಯಕ್ತಿಗಳದ್ದೇ ಕೈವಾಡ ಇದ್ದದ್ದು. ರಾಜಕೀಯ ವ್ಯಕ್ತಿಗಳೇ 76 ವರ್ಷದ ಸ್ವಾತಂತ್ರ್ಯದಲ್ಲಿ ಈ ಅತ್ಯಾಚಾರಿಗಳನ್ನು ಸಾಕಿಕೊಂಡು ಬಂದವರು. ಮತ್ತೆ ಮೋದಿಜಿಗೆ ಗೊತ್ತಿರ್ಲಿಕ್ಕೆ ಅಂತ ಹೇಳಿದ್ರೆ ಅವರು ಕುರುಡ್ರಲ್ಲ, ಕಿವುಡ್ರಲ್ಲ, ಎಲ್ಲವೂ ಇದೆ ಅಲ್ಲ ಅವರಿಗೆ. ಇಷ್ಟು ಸಣ್ಣ ಮಗು ಹೇಳಿದ್ರೆ ಅವರು ಟ್ವೀಟ್ ಮಾಡ್ತಾರೆ. ಕುಂದಾಪುರದಲ್ಲಿ ಯಾರೋ ಒಬ್ಬ ಚಪ್ಪಲಿ ಹೊಲಿಯವರು ಇದು ಮಾಡಿದ್ರೆ ಅಲ್ಲಿಂದ ಟ್ವೀಟ್ ಮಾಡ್ತಾರೆ. ನಾವು ಡಿಲ್ಲಿಗೆ ಹೋಗಿ ಇಷ್ಟು ಪ್ರತಿಭಟನೆ ಮಾಡಿದ್ದೇವೆ, ಅದು ಎಷ್ಟು ಇದಂತ ಹೇಳಿದ್ರೆ ಸೆಕ್ಷನ್ ಇರುವಂತ ಸಂದರ್ಭದಲ್ಲಿ ಗೊತ್ತಿರ್ಲೇಬೇಕು. ಹಿಂದೆ ಗೊತ್ತಿಲ್ಲದಾದ್ರು ನಾನು ಹೇಳಿದ್ದೇನೆ. ಸಂಘದ ನಾವು ಹೇಳ್ತೇವಲ್ಲ, ಈ ದೇಶದಲ್ಲಿ ಸ್ವಯಂ ಸೇವಕ ಸಂಘದ ಒಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿದ್ದಾರೆ ಅಂತೇಳಿ. ಇವರಿಗೆ ಇನ್ನು ಗೊತ್ತಾದ್ರೆ, ಸಂಘದವರಿಗೆ ಗೊತ್ತಾದ್ರೆ ಮೋದಿಗೆ ಹೋಗ್ಲೇಬೇಕಲ್ಲ. ನಾನು ಹೇಳುವಂಥದ್ದು ಅದು ನೋವಲ್ಲ ನಮ್ದು. ಘಟನೆ ಆಗಿ 12 ವರ್ಷ ಆಯ್ತಲ್ಲ. 2012ರಲ್ಲಿ ಆಗಿದೆ. 2022ರಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ಹೇಗೆ ಮಾಡಿದ್ರು ಇವರು? ನಾವು ಹೇಳ್ತಾ ಇದ್ದೇವಲ್ಲ, ಅತ್ಯಾಚಾರಗಳನ್ನು ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತ ಹೇಳಿ ಬೊಟ್ಟು ಮಾಡಿ ಹೇಳಿದ್ದೇವಲ್ಲ. ಈಗ ನಮ್ಗೆ ಅದರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಕೋರ್ಟಿನಿಂದ ಅಡೆತಡೆ ಇರುವುದರಿಂದ. ನಮ್ಗೆ ಹೇಗೆ ಮಾಡಿದ್ರು? ಹಾಗಾದ್ರೆ ಅತ್ಯಾಚಾರಿಗಳು ಯಾರು? ಈ ರಾಜಕೀಯ ವ್ಯಕ್ತಿಗಳೆಲ್ಲ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲಾ ರಾಜಕೀಯ ಪಕ್ಷದ ನೇತಾರರೇ ಹೇಳ್ತದೆ. ಈ ದೇಶದ ಕಾನೂನು ಹೇಳ್ತದೆ, ಅತ್ಯಾಚಾರ ಮಾಡಿದವ ಅವನನ್ನು ರಕ್ಷಣೆ ಮಾಡಿದವ ಎಲ್ಲರೂ ಒಂದೇ ಅಂತೇಳಿ. ಹಾಗಾದ್ರೆ ಇವರೆಲ್ಲರ ಅತ್ಯಾಚಾರಿಗಳ? ಜನ ಯೋಚನೆ ಮಾಡ್ಬೇಕು, ಇದನ್ನು ಜನ ಯೋಚನೆ ಮಾಡ್ಬೇಕು. ಯಾರೋ ಹೇಳಿದ ಎಲ್ಲ ಕೂತ್ಕೊಂಡು ಅಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ. ನಾನು ಹೇಳ್ತೇನೆ, ರಾಮ ಮಂದಿರ ಕಟ್ಟಿದ್ದಾರೆ ಸ್ವಾಮಿ, ಒಂದ್ಸಲ ಹೋಗಿ ಬನ್ನಿ. ನಾನು ಕೇಳುದು ಈ ಜಿಲ್ಲೆಯ ಒಬ್ಬ ಮತದಾರ. ನಾವು ನೋಡಿ ಮೊನ್ನೆ ದಿಲ್ಲಿಗೆ ಹೋದಾಗ ನಮ್ಮ ಹೋರಾಟಗಾರರಲ್ಲಿ ಕೆಲವರು, ನಾವೇನು ಏನು ಪಾಪಿಷ್ಟ್ರು, ನಾವು ಧರ್ಮ ವಿರೋಧಿಗಳು. ನಮ್ಮ ಜೊತೆಯಲ್ಲಿದ್ದವರು ವಾಪಸ್ ಬರುವಾಗ ನಮ್ಗೆ ಟಿಕೆಟ್ ಬೇಡ, ನಾವು ಡೆಲ್ಲಿಗೆ ಹೋಗುವ, ಇದಕ್ಕೆ ರಾಮ ಮಂದಿರಕ್ಕೆ ಹೋಗುವರು ಅಂತೇಳಿ. ಅಲ್ಲಿಗೆ ಹೋಗಿ ಬಂದವರು ಏನ್ ಹೇಳ್ತಾರೆ ಗೊತ್ತಾ? ಇನ್ನೊಂದು 3 ವರ್ಷದ ಮೇಲೆ ಹೋದ್ರೆ ಸಾಕಣ್ಣ, ಇನ್ಯಾರು ಹೋಗ್ಬೇಡ ಅದಕ್ಕೆ ಸದ್ಯಕ್ಕೆ ಅಂತೇಳಿ. ಯಾತಕ್ಕೆ ಹೇಳ್ತಾರೆ? ಒಂದು ದೇವಸ್ಥಾನದ ಕೆಲಸ ಆಗದೆ ಯಾರು ಎಲ್ಲಿಯಾದ್ರೂ ಪ್ರತಿಷ್ಠೆ ಮಾಡ್ತಾರ? ಇದನ್ನು ಪ್ರಶ್ನೆ ಮಾಡಿದ್ರೆ ಕೋಮುವಾದಿ ಅವನು, ಬಿಜೆಪಿ ಸೋಲಿ. ಸ್ವಾಮಿ, ದೇವಸ್ಥಾನ ನಮ್ಮ ರಾಮಸ್ವಾಮಿ, ನಾವು ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನು ಬೆಲೆ ಇಡುವಂತ ಜನಗಳು ನಾವು ಎಷ್ಟು ಹೋರಾಟ ಮಾಡಲಿಲ್ಲ? ಎಷ್ಟೋ ಕೋಟಿ ಜಪ ಮಾಡಿದೆ ರಾಮನಾಮ ತಾರಕ ಮಂತ್ರ. ನಮ್ಗೆ ಇವರು ಅದರ ಪಾಠವನ್ನು ಕಲಿಸ್ಬೇಕು ಅಂತ ಹೇಳಿ ಈ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಲ್ಲಿ. ಇವತ್ತು ಕೇಸರಿ ಅಂತ ಹೇಳಿದ್ರೆ ಕೆಂಪು ಅಂತ ಹೇಳ್ತಾರೆ, ಅಂತ ಪಾಪಿಗಳಿರೋದು. ನಮ್ಗೆ ಹಿಂದುತ್ವದ ಪಾಠ ಕಲಿಸಬೇಡಿ. ನೀವು ಮಾಡಿದ ತಪ್ಪನ್ನು ನಮ್ಮನ್ನು ತೇಜೋವಧೆ ಮಾಡಿದ್ರೆ ಖಂಡಿತ ಬಿಡುವುದಿಲ್ಲ. ನಾವು ಧರ್ಮಕ್ಕೆ ಏನು ಕೊಟ್ಟಿದ್ದೇವೆ, ಎಷ್ಟು ನನ್ನಂತ ಬಿಡಿ, ನನ್ಗಿಂತ ಜಾಸ್ತಿ ಕೆಲಸ ಮಾಡಿದಂತ ಒಂದು ಕಾರ್ಯಕರ್ತನ ಕೊಲೆ ಮಾಡಿದ್ದೀರಿ ನೀವು. ಲಾಸ್ಟ್ಗೆ ರಫೀಕ್ ಅನ್ನುವಂತ ಒಬ್ಬ ಮುಸಲ್ಮಾನನ್ನು ಓಡ್ತು ಬಿಸಾಡಿದ್ರಿ ನೀವು. ಹೌದಾ? ಅವನು ಹಿಂದೂ ನಾಯಕರ ಕೊಲೆ ಮಾಡಿದನನ್ನು. ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅದು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳೋದು ಬೇಡ. ಈ ಚುನಾವಣೆಯಲ್ಲಿ ಒಬ್ಬರು ಪಕ್ಷದಿಂದ ಸೌಜನ್ಯ ಪರ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೊಂದಿಗೆ ಹೋರಾಟ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡುವುದು. ನೋಡಿ, ತುಂಬಾ ಮಂದಿ ಹೋರಾಟಕ್ಕೆ ಬರ್ತಾರೆ, ತುಂಬಾ ಮಂದಿ ಅವರವರ ಒಂದು ಇರ್ತದೆ, ಅವರವರಿಗೆ ಇರ್ತದೆ. ಸೌಜನ್ಯ ಪರವಾಗಿ ಹೋರಾಟಕ್ಕೆ ಒಂದ್ಸಲ ಬಂದ ತಕ್ಷಣ 12 ವರ್ಷದಿಂದ ಎಲ್ಲಿದ್ರು? ಮೊನ್ನೆ ಬಂದ ತಕ್ಷಣ ಒಂದು ನಾವು ಹೋರಾಟದಲ್ಲಿ ನೀವು ಎಲೆಕ್ಷನ್ಗೆ ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಹೇಳಿರಿ. ನಾವೇನು ಓಟು ನಮ್ಮ ಕೈಯಲ್ಲಿ ಇರುವುದಲ್ಲ. ನಾವು ಹೇಳಿದೆ ಅವರಿಗೆ, ನಾವು ನೋಟಕ್ಕೆ ಅಭಿಯಾನ ಪ್ರಾರಂಭ ಮಾಡಿ ಆಗಿದೆ, ನೀವು ಈಗ ಬಂದು ನಾವು ಹೋರಾಟ ಮಾಡಿದೆ ಅಂತ ಕೇಳಿದ್ರೆ ಸಂತೋಷ. ನೀವು ಬಂದದ್ದು ಹೊಸ ಪಕ್ಷ, ನೀವು ಇನ್ನು ಬೆಳಿಬೇಕಷ್ಟೇ. ನಿಮ್ಗೆ ಈಗ ನಾವು ಈ ನೋಟದ ಅಭಿಯಾನದ ಜೊತೆಯಲ್ಲಿ ಡಿಕ್ಲೇರ್ ಮಾಡಿದ ಮೇಲೆ ನೀವು ಬಂದು ನಮ್ಮ ಹತ್ರ ಮಾತಾಡಲಿಲ್ಲ ಆಗ್ತದೆ. ಅವ್ರಿಗೆ ಹೇಳಿದ್ದೇವೆ, ಮನೆಗೆ ಬಂದಿದ್ದು ಹೇಳಿದ್ದೇವೆ ನಾವು. ಅವರು ಬಂದದ್ದು ಬಹಳ ಲೇಟ್ ಆಯ್ತು. ಆದ್ರೂ ಮುಂದಿನ ದಿನಗಳಲ್ಲಿ ಇದೇ ಹೋರಾಟ ಮಾಡ್ಲಿ ಅಲ್ಲ ಅವರು. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ನೋಟ ಅಭಿಯಾನ ಇದೆ, ಕಾಂಗ್ರೆಸ್ ಪರವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪರವಾಗಿ ಮಾಡ್ತಾ ಇದ್ದೀವಿ. ಇವರೇನು ಇಷ್ಟ ತನಕ ಸತ್ತಿದ್ದಾರೆ?
ಇಡೀ ಸೌಜನ್ಯನ ಒಂದು ಅತ್ಯಾಚಾರವನ್ನು ಸಂತೋಷ ಪಡೆದವರು ಇದೇ ಬಿಜೆಪಿಯ ನಾಯಕರು. ಸೌಜನ್ಯನ ಅತ್ಯಾಚಾರ ಮಾಡಿದನ್ನು ಸಂತೋಷ ಪಟ್ಟವರು ಇದೇ ಬಿಜೆಪಿಯ ನಾಯಕರು. ನಾನು ಹೇಳ್ತೇನೆ ಅವರಿಗೆ, ಅವರೇ ಇದನ್ನು ಹೇಳ್ತಾ ಇರುವಂತದ್ದು. ಇವತ್ತು ಎಲ್ಲ ಕಡೆಯಿಂದಲೂ ನಮ್ಮ ಬಗ್ಗೆ ಟೀಕೆ ಮಾಡುವವರು ಅವರೇ, ಬಿಜೆಪಿ ಅವರೇ. ಯಾರು ಕಾಮಂದರ ಪರವಾಗಿದ್ದಾರೆ ಅವರೇ ಮಾಡುವಂತದ್ದು. ಸೌಜನ್ಯನ ಅತ್ಯಾಚಾರದಲ್ಲಿ ಕಾಮಂದನ ರಕ್ಷಣೆ ಮಾಡಿ ಸಂತೋಷ ಪಟ್ಟವರು ಇವರು. ಅದಕ್ಕೋಸ್ಕರ ಅವ್ರು ಕೇಳುವಂತ ಪ್ರಶ್ನೆ, ದಾಖಲೆ ತೋರಿಸಲಿ ಇವರು. ಮೊನ್ನೆ ಜಗದೀಶ್ ಶೆಟ್ಟರ್ ಇದ್ರಲ್ಲ, ಕಾಂಗ್ರೆಸ್ ಅಲ್ಲಿ ಇದ್ರಲ್ಲ, ಈಗ ಯಾರು ಈ ಬಿಜೆಪಿ ಅವರ ಅಪ್ಪನವರು ಜಗದೀಶ್ ಶೆಟ್ಟರ್? ಮೊನ್ನೆ ಕಾಂಗ್ರೆಸ್ನವರ ಅಪ್ಪ ಅಂತ ಹೇಳ್ತೀನಿ, ಈಗ ಇವರಪ್ಪನ. ಈಗ ಈಶ್ವರಪ್ಪ ಹೊರಗೆ ಹೋಗಿದ್ದಾರೆ, ನಾಳೆ ಪುನಃ ವಾಪಸ್ ಒಳಗಡೆ ಬರ್ತಾರೆ. ಅದನ್ನು ಒಪ್ಕೊಳ್ತಾರೆ ಇವರು? ಒಪ್ಕೊಳ್ತಾರ? ಈಗ ಮೊನ್ನೆ ಕಾಂಗ್ರೆಸ್ ಇಂದ 17 ಜನ ಒಳಗಡೆ ಬಂದ್ರು, ಬಿಜೆಪಿ ಒಳಗಡೆ ಬಂದ್ರು. ಅವ್ರು ಎಂತೆಂತ ಪಾಪಿಸ್ಟ್ ಅಂತ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ. ಈಗ ಒಳಗಡೆ ತಗೊಂಡಿದ್ರೆ, ಈಗ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇಲ್ವಾ? ಈ ರಾಜ್ಯಕ್ಕೆ ಅದಕ್ಕೆ ಹೇಳೋದು, ಇದನ್ನು ನಂಬಬೇಡಿ ಜನಗಳೇ, ನೀವು ಮಂಕಾಗಬೇಡಿ. ಈ ಪಾಪಿಗಳು ಎಲ್ಲಾ ಪಕ್ಷವೂ ಒಂದೇ, ಎಲ್ಲಾ ಪಕ್ಷವೂ ಒಂದೇ. ಇವರಿಗೆ ಅಪ್ಪನೂ ಒಂದೇ, ಅಮ್ಮನೂ ಒಂದೇ, ಎಲ್ಲವೂ ಒಂದೇ ಇವರಿಗೆ. ರಾಜಕೀಯ ಅನ್ನೋದ್ರಲ್ಲಿ ಅದರಲ್ಲಿ ಬೇರೆ ಏನಿಲ್ಲ. ಅವರವರ ಗಿಮಿಕ್ಸ್ಗಳಷ್ಟೇ, ಜನರನ್ನು ಮೋಸ ಮಾಡುವಂಥದ್ದು. ಅದಕ್ಕೆ ಹೇಳೋದಲ್ಲ, ನಾವು ರಾಜಕೀಯಕ್ಕೆ ಅದಕ್ಕೆ ಹೋಗ್ಲಿಲ್ಲ ಯಾವತ್ತು. ಹಿಂದೂ ಸಂಘಟನೆಯಿಂದ ಕೆಲಸ ಮಾಡಿ ಕನ್ನಡನಿಗೆ ಗೊತ್ತುಂಟು. ನಾವು ಇಲ್ಲಿ ತನಕ ಯಾವುದೇ ರಾಜಕೀಯ ಪಕ್ಷದ ಕೈಯಾಳುಗಳಲ್ಲ. ಒಳ್ಳೆ ಕೆಲಸ ಮಾಡಿ, ಯಾರು ಇರ್ಲಿ ಅವನು ಈ ದೇಶದ ಬಗ್ಗೆ ಒಳ್ಳೆ ಕೆಲಸ ಮಾಡುವವನಿಗೆ ನಮ್ಮ ಮತ ಅಂತ ಹೇಳಿ. ಉದಾಹರಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಬಂದಾಗ ಮುಂದ್ಗಡೆ ಬರುವುದು, ಅವ್ರದ್ದು ಅಜೆಂಡಾ ಇರ್ತದೆ. ಅದು ಕೊಟ್ಟಿದ್ದೇವೆ, ಇದು ಕೊಟ್ಟಿದ್ದೇವೆ ಸವಲತ್ತು. ನಮ್ಗೆ ಹಾಗಲ್ಲ. ನಮ್ಗೆ ಕಳೆದ 7-9 ತಿಂಗಳಿಂದ ನಿರಂತರ ನಮ್ಮ ಹೋರಾಟ ನಡೀತಾನೆ ಇದೆ. ಇಡೀ ರಾಜ್ಯದಲ್ಲಿ, ದೇಶದ ಒಳಗಡೆನೂ ನಮ್ಮ ಹೋರಾಟ ನಿರಂತರ ನಡೀತಿದೆ. ಆ ದೃಷ್ಟಿಯಿಂದ ನಮ್ಗೆ ಇದಕ್ಕೆ ಒಂದು ಇದು ಕೊಡುವಂಥದ್ದು ಏನು, ನಾವು ಬರೇ ಮೀಡಿಯಾಗಳಲ್ಲಿ ಮಾತನಾಡಿ ಕೂಡ ವೋಟ್ ಮಾಡ್ಬೋದು ಅನ್ನೋದು. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಮನೆಗಳಲ್ಲಿ 1-2-3 ಮೊಬೈಲ್ಗಳು ಖಂಡಿತವಾಗಿದೆ. ಆವತ್ತಿನ ಸೌಜನ್ಯನ ಹೋರಾಟದ ಸಂದರ್ಭದಲ್ಲಿ ಮೊಬೈಲ್ಗಳು ಇರಲಿಲ್ಲ, ಜಾಸ್ತಿ ಲೆಕ್ಕದ ಮೊಬೈಲ್ಗಳಿದ್ದದ್ದು. ಇವತ್ತು ಏನು ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಗೆ ನೋಟಕ್ಕೆ ಮತಯಾಚನೆ ಮಾಡ್ಲಿಕ್ಕೆ ನಮ್ಗೆ, ಉದಾಹರಣೆಗೆ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳುವಂಥದ್ದು, ಮಾಧ್ಯಮದವರು ನೀವು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು. ನೀವುಗಳು ಸತ್ಯದ ಪರವಾಗಿ ನಿಂತರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಈ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಬಹುದು. ಇವತ್ತು ನೋಡಿ, ನಾವು ಎಷ್ಟೋ ಕಡೆಗಳಲ್ಲಿ ಅಣ್ಣ ನಮ್ಗೆ ಒಂದು ಓಟು ಕೊಟ್ಟಿದ್ದೆ, ಯಾರಾದ್ರು ಫೋನ್ ನಂಬರ್ ಕೊಟ್ಟು ಮಾಡಿ, ನೀವು ಹೇಳದೇನು ನಾವು ಶುರು ಮಾಡಿ ಆಗಿದೆ ಅಂತ ಹೇಳ್ತಾರೆ. ನಮ್ಗೆ ನೋವಿಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಜನರೇ ಸ್ವಯಂ ಪ್ರೇರಿತರಾಗಿ ಇವತ್ತು ನೋಟಕ್ಕೆ ಮತದಾನವನ್ನು ಯಾಚನೆ ಮಾಡುವಂತ ಕೆಲಸವನ್ನು ಪ್ರಾರಂಭ ಮಾಡಿ ಆಗಿದೆ. ನಾವಿವತ್ತು ಏನು ರಾಜಕೀಯ ಪಕ್ಷದವರಾಗೆ 1,000, 2,000, 5,000, ನಿನ್ನ ಮನೆಯಲ್ಲಿ ಎಷ್ಟು ಓಟ್ ಉಂಟಾ ನೋಡು, 10 ಓಟ್ ಉಂಟಾ, ನಿನಗೆ 25,000 ತೆಗೋ, ಇದೆಲ್ಲ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಗೆ ಒಂದು ಇದೇ ಇಲ್ಲ, ನಮ್ಗೆ ತಲೆಬಿಸಿ ಇಲ್ಲ. ನಾವು ಬರೇ ನೋಟ ಓಟಿನ ಭಿಕ್ಷೆಯನ್ನು ಕೇಳಿದ್ರೆ ನಮ್ಗೆ ಓಟ್ ಹಾಕ್ತಾರೆ. ಜನರಿಗೆ ಸತ್ಯ ಅರಿವಾಗಿದೆ. ಮಾಧ್ಯಮದವರಿಗೆ ಗೊತ್ತಿರುವಂತದ್ದೇ ವಿಷಯ. ನಾವು ಅದನ್ನೆಲ್ಲ ಬಿಡಿಯಾಗಿ ಹೇಳ್ಬೇಕು ಅಂತಿಲ್ಲ. ಎಲ್ಲಾ ಮಾಧ್ಯಮದವರಿಗೂ ಗೊತ್ತಿದೆ ಇಲ್ಲಿ ಏನು ನಡೆದಿದೆ, ಧರ್ಮಸ್ಥಳದಲ್ಲಿ 12 ವರ್ಷದಿಂದ ಏನು ನಡೆದಿದೆ, ಅದರ ಪೂರ್ವದಲ್ಲಿ ಏನು ನಡೆದಿದೆ, ಅದರ ಮೇಲೆ ಏನು ನಡೆದಿದೆ, ಯಾರ್ಯಾರು ಇದ್ದಾರೆ ಅವ್ರ ಜೊತೆ ನಿಮ್ಗೆ ಗೊತ್ತಿದೆ. ನಾವು ಹೇಳ್ಬೇಕಂತಿಲ್ಲ, ಆದ್ರೆ ನಾವು ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳುವಂಥದ್ದನ್ನು ಮಾತ್ರ ನಿಮ್ಮ ಮಾಧ್ಯಮದ ಮುಖಾಂತರ ಇದನ್ನು ತೆರೆದಿಡ್ತಿದ್ದೇವೆ. ಇನ್ನು ಬರ್ಲಿ ಹೊರಗಡೆ ಅಂತ ಹೇಳಿ. ಯಾತಕ್ಕಂತ ಹೇಳಿದ್ರೆ, ಒಂದು ಸೌಜನ್ಯ ಅಲ್ಲ, ನಮ್ಮ ಮನೆಗಳಲ್ಲೂ ಸೌಜನ್ಯ ಇದ್ದಾರೆ. ನಮ್ಮ ಮನೆಗಳಲ್ಲೂ ನಮ್ಮ ಮನೆಯು ಅವರ ಅಪ್ಪ ಮಾಡಿದಂಥದ್ದು ಅದೇ, ಅವರ ಮಕ್ಕಳು ಮಾಡಿದ್ದದೇ, ಇವತ್ತು ಅವರ ಮಕ್ಕಳು ಮಾಡ್ತಾ ಇರುವುದು ಅದೇ. ಅದನ್ನು ನಿಲ್ಲಿಸ್ಬೇಕು, ತಾರ್ಕಿಕ ಅಂತೆ ಆಡ್ಬೇಕು. ಇದು ನಮ್ಮ ಉದ್ದೇಶ ಇರುವುದು. ನಮ್ಗೆ ಜಾಸ್ತಿ ಪ್ರಚಾರ ಜನಗಳಿಂದಲೇ ಪ್ರಚಾರ ಆಗ್ತಿದೆ. ಯಾಕಂತ ಹೇಳಿದ್ರೆ 9 ತಿಂಗಳಿಂದ ನಿರಂತರ ಹೋರಾಟ ನಡೀತಿದೆ, ನಿರಂತರ ಪ್ರತಿಭಟನೆ. ಆ ದೃಷ್ಟಿಯಿಂದ ಒಳ್ಳೆಯ ಒಂದು ಶಕ್ತಿ ಇದೆ ನೋಟ ಓಟಿನಲ್ಲಿ. ನಮ್ಗೆ ಒಂದು ಸಾಧಾರಣ 1.5-2 ಲಕ್ಷ ಓಟಿನ ನಿರೀಕ್ಷೆ ಇದೆ. ಈಗ ನಮ್ಮದು ಸುಳ್ಯದ ತಾಲೂಕಿನ ನಾವು ಜನತೆ ಎಲ್ಲಿ ಏನು ಮನವಿ ಮಾಡ್ಕೊಳ್ಳೋದಂದರೆ, ಈ ನಾಡ್ದು ಬರುವ ಚುನಾವಣೆಯಲ್ಲಿ
ನೋಟಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಹೋರಾಟದ ಛಾತಿಯುಳ್ಳ ಜನರು ಸುಳ್ಯದವರು, ಹಾಗೆ ಈ ಜಿಲ್ಲೆಯವರು ಕೂಡ. ಒಟ್ಟು ಸುಳ್ಯ ಮತ್ತು ಒಟ್ಟು ಜಿಲ್ಲೆಯಲ್ಲಿ ನಾವು ಸುಳ್ಯದ ಕಾರ್ಯಕ್ರಮ ಪ್ರಾರಂಭವಾಗಿ ಮಾಡಿದಂಥ ವಸಂತ್ ಕುಮಾರ್ ಅವರು ನಾವೆಲ್ಲ ಸೇರಿಕೊಂಡು ಸುಳ್ಯದ ಜನತೆಯಲ್ಲಿ ಒಂದು ಮನವಿ ಏನಂದರೆ, ನಾಡ್ದು ನೋಟ ಅಭಿಯಾನದಲ್ಲಿ ಸಾಧಾರಣ ಒಂದು 60-70% ನಾವು ಈ ನೋಟಕ್ಕೆ ಮತ ಚಲಾವಣೆ ಮಾಡಿ ನಮ್ಮ ಸೌಜನ್ಯ ಕೇಸಿನ ಹೋರಾಟದ ಒಂದು ರೂಪಕ್ಕೆ ನೀವೊಂದು ಚೌಕಟ್ಟು ಕೊಡಬೇಕು ಅಂತ ಮನವಿ ಮಾಡಿಕೊಂಡು ಇಡೀ ಜಿಲ್ಲೆಯಲ್ಲಿ ಜಿಲ್ಲೆಯ ಜನರಲ್ಲಿ ಇದನ್ನು ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ನಮ್ಮದು ಏನೇ ನಮ್ಮದು ಚಿಂತನೆ ಅಥವಾ ನಿರ್ಣಯ ಇದ್ದರೂ ಅದು ಮಹೇಶ್ ಶೆಟ್ಟಿ ಅವರು ಹೇಳಿದಾಗೆ ಅವರ ನಿಲುವು ಏನಿದೆ ಅದೇ ನಮ್ಮದು. ಸುಳ್ಯ ತಾಲೂಕಿನ ಈ ಹೋರಾಟದ ನೇತೃತ್ವ ವಹಿಸಿಕೊಂಡವರು ಎಲ್ಲರ ನಿಲುವು ಅದೇ. ಅವರು ಏನು ದಾರಿ ತೋರಿಸಿಕೊಡ್ತಾರೆ ಅದನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಮುಂದೆಗೆ ತಮ್ಮನ ಶೆಟ್ಟರು ಈ ಸಂದರ್ಭದಲ್ಲಿ ಮಾತಾಡಬೇಕು. ವಿಶ್ವ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಆತ್ಮೀಯರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಬಹುಶಃ 9 ತಿಂಗಳಿಂದ ಕರ್ನಾಟಕದಾದ್ಯಂತ ಮುಂಬೈ, ಕೇರಳದ ಅನೇಕ ಕಡೆಗಳಲ್ಲಿ ಕೋಟ್ಯಾಂತರ ಜನರು ಸೇರುವುದರ ಮುಖಾಂತರ ಒಂದು ಅತಿ ದೊಡ್ಡ ಕೂಗು, ಬಹುಶಃ ಬೇರೆ ಬೇರೆ ರೀತಿಯ ಚಳವಳಿಗಳು ನಡೆದಿದೆ. ಆದರೆ ಇದೊಂದು ದಂತಕತೆ, ಒಂದು ಇತಿಹಾಸದ ಪುಟವನ್ನು ಸೇರುವಂತಹ ಒಂದು ವಿಶೇಷವಾದ ಅಭಿಯಾನ, ಆಂದೋಲನ ಮತ್ತು ಚಳವಳಿಯಾಗಿದೆ. ಯಾಕಂತೇಳಿದ್ರೆ ಆರೋಪಿಗಳ ಪತ್ತೆಗಾಗಿ ಅತ್ಯಾಚಾರ, ಅನಾಚಾರದಂತ ಸತ್ಯನಾಪುರ ಅಂತ ಕರಿತೇವೆ ನಮ್ಮ ತುಳುನಾಡಿನ ಸತ್ಯನಾಪುರ, ಸತ್ಯ ಇದ್ದ ಜಾಗ, ಇದು ಪ್ರಾಮಾಣಿಕರ ನಾಡು. ಈ ಜಾಗದಲ್ಲೇ ಇವತ್ತು ಒಂದು ಧರ್ಮದ ಹೆಸರಿನಲ್ಲಿ, ಒಂದು ಕ್ಷೇತ್ರದ ಹೆಸರಿನಲ್ಲಿ ಯಾರು ಆಶೀರ್ವಾದ ಮಾಡಬೇಕಿತ್ತ, ಎಲ್ಲಿ ಅನ್ನ ಪ್ರಸಾದ ಕೊಡುವ ಜಾಗದಲ್ಲಿ ವಿಷಪ್ರಾಶನ ನಡೀತಾ ಇದೆ, ಆಶೀರ್ವಾದ ಜಾಗದಲ್ಲಿ ಅವಾಚ್ಯ ಶಬ್ದಗಳು ಬರ್ತಾ ಇದೆ, ಜೀವ ರಕ್ಷಣೆಗೆ ಬಂದವನ ಜೀವವನ್ನೇ ತೆಗಿತಾರೆ, ಸಂತಾನಕ್ಕೋಸ್ಕರ ಬಂದಂತಹ ಸ್ತ್ರೀಯನ್ನು ಸ್ತ್ರೀಯರನ್ನ ನಾಶವೇ ಮಾಡ್ತಾರೆ. ಹಾಗಾದ್ರೆ ಇಂತಹ ಒಂದು ಕ್ಷೇತ್ರ ಬಹುಶಃ ಜಗತ್ತಿನ ಭೂಪಟದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ಇಂತಹ ಒಂದು ದೇವರ ಹೆಸರಿನಲ್ಲಿ ಆಗುವಂತಹ ಅತ್ಯಾಚಾರ, ಅನಾಚಾರಗಳು, ಇದಕ್ಕೆ ಕೊನೆಗೆ ನಮ್ಗೆ ಗೊತ್ತಿದೆ. 106 ವರ್ಷಗಳಿಂದ ನಡೆದಂತ ಘಟನೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಆದಂತಹ ಕಳೆದ 11 ವರ್ಷಗಳಿಂದ ಎಲ್ಲ ಅತ್ಯಾಚಾರ, ಅನಾಚಾರಗಳೆಲ್ಲವೂ ಕೊನೆಯಾಗಿ ಆ ಭಾಗದ ಜನರಲ್ಲಿ ಒಂದು ರೀತಿಯ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಅಂದ್ರೆ ನಂತರದ ದಿನಗಳಲ್ಲಿ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆದು ಬಂದಿಲ್ಲ. ನಮಗೆ ಗೊತ್ತಿದೆ, ಸಾಧಾರಣ ನೇತ್ರಾವತಿ ತಟದಲ್ಲಿ 100-112ಕ್ಕೂ ಮಿಕ್ಕಿ, ಧರ್ಮಸ್ಥಳ ಗ್ರಾಮದಲ್ಲಿ 400ಕ್ಕೂ ಮಿಕ್ಕಿ, ಇದೆಲ್ಲವೂ ದಾಖಲೆ ಇದ್ದದ್ದು. ದಾಖಲೆ ಇಲ್ಲದೆ ಸಾವಿರಾರು ನಮಗೆಲ್ಲ ನಡೆದ್ರು ಆ ಜಾಗದಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ. ನೋಡಿ, ಮೊನ್ನೆ ರಾಮೇಶ್ವರ ಕೆಪಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ವ್ಯಕ್ತಿಯನ್ನು ಸಮೇತ ಇಷ್ಟೇ ಸಮಯದಲ್ಲಿ ಹಿಡಿದು ತಂದು. ಆದ್ರೆ ಈ ಜಾಗದಲ್ಲಿ ಆದಂತ ಸೌಜನ್ಯ ಅತ್ಯಾಚಾರ ಇರ್ಬೋದು, ಆನೆಮಾವುತರ ಬರ್ಬರವಾದಂತ ಕೊಲೆ ಇರ್ಬೋದು, ವೇದಬಲ್ಲಿ ಇರ್ಬೋದು, ಇದೆಲ್ಲವೂ ಹಾಗಾದ್ರೆ ಆರೋಪಿಗಳೇ ಸಿಗ್ತಾ ಇಲ್ಲ ಅಂತಾದ್ರೆ ಇದರ ಪ್ರಭಾವ ಏನು ಕಾರಣ? ನಾವೇ ಗೆಲ್ಲಿಸಿದಂತ ರಾಜಕಾರಣಿಗಳು ಬಹುಶಃ ಇವತ್ತು ನ್ಯಾಯ ಕೊಡಲಿಕ್ಕೆ ಒಂದೇ ಒಂದು ಸಭೆಯಲ್ಲಿ, ಇವತ್ತು ಬಹುಶಃ ಲೋಕಸಭೆ ಚುನಾವಣೆ ಆಗ್ತಾ ಇದೆ. ಆ ವ್ಯಕ್ತಿ, ನಾವು ಅವರನ್ನ ಆರೋಪಿ ಅಂದ್ರೆ ಈ ವ್ಯಕ್ತಿಯ ಪ್ರಭಾವದಿಂದಾಗಿ ಆರೋಪಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಅದೇ ವ್ಯಕ್ತಿಯ ಕಾಲಿಡಲಿಕ್ಕೆ ಹೋಗಿದ್ದಾನೆ. ಅಲ್ಲಿ ಕಾಲಿಡಲಿಕ್ಕೆ ಹೋದಂತ ವ್ಯಕ್ತಿ ಬರುವಾಗ ಸೌಜನ್ಯನ ಮನೆಗೋ, ಮಹೇಶಣ್ಣನ ಮನೆಗೋ, ಒಂದು ಸಂಬಂಧದ ದೃಷ್ಟಿಯಲ್ಲಿಯೋ, ಸಂಘ ಪರಿವಾರದ ಅನುಭವದ ಮೇಲೆಯೋ, ಒಂದು ಪ್ರಾಯದ ಮೇಲೆಯೋ ಮಾತಾಡಬಾರ್ದಂತ ಏನಿಲ್ಲ. ಹಾಗಾದ್ರೆ ಅಂತ ಒಂದು ಪಾಪಿಯ ಮನೆಗೆ ಹೋದ್ರೆ ನಮಗೆ ಮತ ಸಿಗ್ತದೆ. ಒಂದು ಅತ್ಯಾಚಾರ, ಅನಾಚಾರದ ಒಂದು ಕೊಲೆ, ಸುಲಿಗೆಯ ವಿರುದ್ಧ ಮಾತಾಡಿದಂತ ಒಬ್ಬ ಹೋರಾಟಗಾರನಲ್ಲಿ ಮಾತಾಡಿದ್ರೆ ನನ್ನ ತೂಕ ಕಡಿಮೆ ಆಗ್ತದೆ, ಮತ ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಳುವಂತ ಇಂಥ ಒಂದು ಆರೋಪಿಯಿಂದ ನಾವು ಏನು, ಅಭ್ಯರ್ಥಿಯಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು? ಇಂತೆಲ್ಲ ಅತ್ಯಾಚಾರಗಳ ನಡೆದಕ್ಕೆ ಇದಕ್ಕೆ ಏನು ಉತ್ತರ? ಈ ಸುಳ್ಯದ ಭಾಗದ ಜನರಲ್ಲಿ ಕೈ ಮುಗಿದು ನಾನು ಯಾಚಿಸ್ತಾ ಇದ್ದೇನೆ. ಕೆದಂಬಾಡಿ ರಾಮೇಗೌಡರ ತ್ಯಾಗ ನಮಗೆ ಗೊತ್ತಿದೆ. ಬಹುಶಃ ಅಂತ ಒಂದು ಕೆದಂಬಾಡಿ ರಾಮೇಗೌಡರು ಬಲಿದಾನ ಆಗುವುದರ ಮುಖಾಂತರ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಒಂದು 16 ದಿನಗಳ ಸ್ವಾತಂತ್ರ್ಯವನ್ನ ತುಳುನಾಡಿನ ಬ್ರಿಟಿಷರಿಂದ ಮುಕ್ತಗೊಳಿಸಿದಂತ ನಮ್ಮ ಕೆದಂಬಾಡಿ ರಾಮೇಗೌಡರ ನೇತೃತ್ವ,
ಆ ಜಾಗದಲ್ಲಿ ಆ ಕಾಲದಲ್ಲಿ 1830 ಆಸುಪಾಸಿನ ಈ ಒಂದು ಹೋರಾಟವನ್ನ ಗಾಂಧೀಜಿ ಮತ್ತೆ ಮುಂದುವರಿಸಲಿಕ್ಕೆ ಪ್ರೇರಣೆ ಆದದ್ದು ಕೆದಂಬಾಡಿ ರಾಮೇಗೌಡರ ಈ ಒಂದು ಅವರ ಅಹಿಂಸೆಗೆ ಹೋಗಲು ಅಹಿಂಸಾ ಕ್ರಮವನ್ನ ಹಿಂಸೆ ಮಾಡದೆ ಸ್ವಾತಂತ್ರ್ಯ ಪಡಿಬೇಕಂತ ಒಂದು ಪ್ರೇರಣೆ ಆದದ್ದು ಸಹ ಕೆದಂಬಾಡಿ ರಾಮೇಗೌಡರ ಹೋರಾಟದಿಂದ. ನಂತರದ ದಿನ ಕರ ನಿರಾಕರಣೆಗೂ ಅವರಿಗೆ ಪ್ರೇರಣೆ ಆದದ್ದು ಈ ಸುಳ್ಯದಿಂದಲಂತೆ. ಆಗಿರುವಾಗ ಅಷ್ಟು ಮಾತ್ರ ಅಲ್ಲ, ಸುಳ್ಯದ ಜನರು ವಿದ್ಯಾವಂತರು, ಪ್ರಬುದ್ಧರು, ಪ್ರಗತಿಪರ ಕೃಷಿಕರು, ಸ್ವಾಭಿಮಾನಿ ಜನರು, ಈ ಭಾಗದ ಜನಗಳು ಒಂದು ವಿಶೇಷವಾದಂತ ಇವತ್ತು ಯಾರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಹೋಗಿದ್ದಾರ ಇವರೆಲ್ಲರನ್ನು ನಿರ್ಣಾಯಕ ಮತದಿಂದ, ಅತ್ಯಧಿಕ ಮತದಿಂದ ಗೆಲ್ಲಿಸಿದಂತ ಜಾಗ ಇದ್ರೆ ಪುತ್ತೂರು ಮತ್ತು ಸುಳ್ಯದ ಭಾಗದವರು ಕಲಿಸಿಕೊಟ್ಟದ್ದು ನಿಮಗೆ. ಈ ಭಾಗದಲ್ಲಿ ನಿಮ್ಮನ್ನು ನಾವು ಯಾಚಿಸ್ತಾ ಇದ್ದೇವೆ. ನಾವು ಕೇಳುವಂತದ್ದಿಷ್ಟೇ, ನಮ್ಮ ಹೋರಾಟ ಯಾರನ್ನು ಮೇಲಕ್ಕೆ ಸೋಲಿಸುವುದು ಗೆಲ್ಲಿಸುವುದು ನಮ್ಮ ಉದ್ದೇಶ ಅಲ್ಲ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡನ್ನು ಎಲ್ಲಾ ಪಕ್ಷಗಳು ಸಮಾನಾಂತರವಾಗಿ ದೂರ ಇಟ್ಟವರು ನಾವು ಯಾರ ಮೇಲೆ ದ್ವೇಷ ಸಂಘರ್ಷವನ್ನು ಸಾಧಿಸುವ ನೋಟ ಅಭಿಯಾನವನ್ನ ನಾವು ಮಾಡಲಿಲ್ಲ. ಈ ಕ್ಷಣದಲ್ಲಿ ನಮಗೆ ಯಾರಾದ್ರೂ ಒಬ್ರು ಕೇಳುವವರು ಬೇಕು. ಬಹುಶಃ ಈಗ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ಮೋದಿ ಅವರಿಗೆ ಈ ವಿಚಾರ ಗೊತ್ತುಂಟಾ? ಇಲ್ಲ, ಎಲ್ಲವೂ ಗೊತ್ತಿದೆ ಅವರಿಗೆ. ಯಾಕೆ ಗೊತ್ತಿದೆ ಅಂದ್ರೆ ಅವರ ಮನ್ ಕಿ ಬಾತ್ ಯಶಸ್ವಿ ಆಗಿದೆ. ಅವ್ರು ನೋಡಿ, ಮಂಗಳೂರಿನಲ್ಲಿ ಯಾವ ಕಡೆ 10 ರೂಪಾಯಿಯ ಚಹಾ ಸಿಗ್ತದೆ, ಯಾವ ಮನೆ, ಯಾವ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಬಾಗಿಲಿಲ್ಲ, ಯಾವ ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಲ್ಲ, ಯಾವ ಶಾಲೆಯಲ್ಲಿ ಬಾಗಿಲಿಲ್ಲ, ಎಲ್ಲೆಲ್ಲಿ ಮಾರ್ಗಗಳಿಲ್ಲ, ಅದೇ ಸೂಕ್ಷ್ಮ ವಿಚಾರ. ಖುಷಿ ಇದೆ ನಮಗೂ ಅದನ್ನು ನೋಡುವಾಗ ಕೇಳುವಾಗ ಖುಷಿಯಾಗಿದೆ. ಒಂದು ಕೇಂದ್ರಾಡಳಿತ ನಮ್ಮ ಪ್ರಜೆಯ ಹತ್ತಿರ ಬರ್ತಾ ಇದೆ. ಡೆಲ್ಲಿ ಎಂಬುದು ಬಾರಿ ದೂರ ಇತ್ತು, ಆದ್ರೆ ಡೆಲ್ಲಿ ಎಂಬುದು ಅಲ್ಲೊಂದು ಕೇಂದ್ರಾಡಳಿತ ನಮ್ಮ ಮನೆ ಅಂಗಳದಲ್ಲಿ ಇದೆ ಅಷ್ಟು ಇರುವಷ್ಟು ಖುಷಿ ಇತ್ತು ನಮಗೆ. ಆದ್ರೆ ಇದನ್ನು ನಾವು ಅನೇಕ ಸಭೆಗಳು ನಿಮಗೆ ಕೇಳಿರ್ಬೋದು. ನಾವು ಇಲ್ಲಿರುವಂತಹ ಮಾತನಾಡದ ರಾಜ್ಯಸಭಾ ಸದಸ್ಯ ಇದ್ದಾರೆ. ಈ ಡಮ್ಮಿ ರಾಜ್ಯಸಭಾ ಸದಸ್ಯನಿಗೂ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿಯೂ ಅವರ ಹತ್ರ ಬೇಡ್ಕೊಂಡಿದ್ದೇವೆ. ನೋಡಿ, ಇಂತಹ ಜಾಗದಲ್ಲಿ 400ಕ್ಕಿಂತ ಒಂದು ಕ್ಷೇತ್ರದಲ್ಲಿ ಒಂದು ಗೋಮಠನ ಅಹಿಂಸೆಯ ಒಂದು ಪ್ರತೀಕ ಇದ್ದಂತಹ ಜಾಗ, ಪಂಚದೈವಗಳು ಆರಾಧನೆ ಪಡೆಯುವಂತ ಜಾಗ, ಮಂಜುನಾಥ ನಿತ್ಯ ಪೂಜೆ ಪಡೆಯುವಂತಹ ಜಾಗ, ಈ ನೇತ್ರಾವತಿ ಪವಿತ್ರ ತೀರ್ಥಕ್ಕೆ ಗಂಗಾ ನದಿಗೆ ಸಮಾನವಾದಂತಹ ತೀರ್ಥಕ್ಷೇತ್ರದ ಬುಡದಲ್ಲಿ ಇಂತಹ ಒಂದು ಘಟನೆಗಳು ಸಂಭವಿಸಬಾರದು. ಇದು ಯಾರು ನೀವು ಮಾಡಿದಿರಾ ಇಲ್ವೋ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಕಡೆ ಈ ಆಡಳಿತ ಲಾ ಅಂಡ್ ಆರ್ಡರ್ ಕಾನೂನು ಸಮೇತ ನಿಷ್ಕ್ರಿಯ ಆಗಿದೆ. ಹಾಗಾದ್ರೆ ಇದೇ ರೀತಿ ಮುಂದುವರೆದು ಏನ್ ಮಾಡಬಹುದು? ಒಂದು ಧಾರ್ಮಿಕ ನಾಯಕರಾಗಿ ಅಣ್ಣಪ್ಪನ ನಡೆಯಲ್ಲಿ ಪ್ರಾರ್ಥಿಸಿ ಅಂತ ನಾವು ಕೇಳಿದೆವು. ಅದಕ್ಕೂ ಉತ್ತರ ಇಲ್ಲ ಮನುಷ್ಯಂದು. 3-4 ಕಡೆ ನಾವು ಅನೇಕ ವೇದಿಕೆಯಲ್ಲಿ ಕೇಳಿದೆವು. ಕೊನೆಗೆ ನಾವು ಇನ್ನೊಂದು ಭಾಷೆಯನ್ನು ಉಪಯೋಗ ಮಾಡಿದೆವು. ಇಷ್ಟರವರೆಗೆ ನಿಮ್ಮನ್ನು ಧಾರ್ಮಿಕ ಭಾವನೆಯ ಚಿಂತನೆಯಲ್ಲಿ ನೋಡಿದ್ರೆ, ಇನ್ನು ಮುಂದೆ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ನಿಮ್ಮಲ್ಲಿ ಬೇಡಿಕೆ ಇಡ್ತೇವೆ, ಈ ಆರೋಪಿಗಳು ಯಾರು ಅಂತ ಹಿಡಿಯುವಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅದಕ್ಕೂ ಉತ್ತರ ಇಲ್ಲ. ಜನರಿಗೆ ಕೇಳುವ ರೀತಿಯಲ್ಲಿ ಒಂದು ಏನಾದರೂ ಸಮಾಧಾನದ ವಿಚಾರವನ್ನ ಕೊಡಿ, ಹೋರಾಟಕ್ಕೊಂದು ತಾತ್ವಿಕವಾದ ಅಂತ್ಯವನ್ನು ಕೊಡುವ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಇವತ್ತು ನೋಡಿ, ಅಲ್ಲಿ ಬರುವಂತ ಭಕ್ತರಿರ್ಬೋದು, ಹಾಕಿದಂತ ಕಾಣಿಕೆ ಹುಂಡಿಗಳಿರ್ಬೋದು, ಇದು ಎಲ್ಲವೂ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಚಿಕ್ಕ ಪುಟ್ಟ ಬೇರೆ ಬೇರೆ ದೇವಸ್ಥಾನಗಳು ಎಲ್ಲವೂ ಮುಜರಾಯಿ ಇಲಾಖೆಯಲ್ಲಿ ಇದೆ. ಈ ಕ್ಷೇತ್ರ ಮುಜರಾಯಿ ಇಲಾಖೆ ಇಲ್ಲ. ಯಾಕೆ ಇಲ್ಲ? ನಮ್ಮ ಇದ್ದದ್ದನ್ನು ತೆಗೀರಿ, ಇಲ್ಲ ಇದನ್ನು ಸೇರಿಸಿ. ನಾವು ಹೇಳುವಂತದ್ದೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಒಂದು ವಿಚಾರಗಳು ಬಂದ್ರೆ ಏನಾಗಬಹುದು? ಧಾರ್ಮಿಕ ನಂಬಿಕೆಗಳಲ್ಲಿ ಇರುವಂತ ಧರ್ಮವನ್ನು ಉಳಿಸುವಂತಹ ಪಕ್ಷಗಳೇ ಇದನ್ನು ಯಾಕೆ ಇವತ್ತು ಇದರ ಬಗ್ಗೆ ಮಾತಾಡ್ತಾ ಇಲ್ಲ? ಕಳೆದ 11 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಅದರ ಮುಂಚೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆ ಸಮಯದಲ್ಲೂ ವೇದವಲ್ಲಿ ಪದ್ಮಲತಲ ಘಟನೆ ನಡೆದಿದೆ. ನಾವು ಯಾಕೆ ಇದನ್ನು ಸಮಾನಾಂತರವಾಗಿ ದೂರ ಇಟ್ಟಿದೆ ಅಂತ ಹೇಳಿದ್ರೆ, ನಮಗೆ 2 ಪಕ್ಷಗಳ ಮೇಲೆ ನಂಬಿಕೆ ಇಲ್ಲ. ಎರಡೂ ಪಕ್ಷಗಳು ಇವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಇವರಿಗೆ ಸಹಕಾರವನ್ನು ನೀಡಿ ಇವರನ್ನು ಬೆಳೆಸಿದವರು. ನೆನಪಿಡಿ, ಪದ್ಮಭೂಷಣ್ ಇವರಿಗೆ, ಡಾಕ್ಟರೇಟ್ ಗಂಡ ಹೆಂಡತಿಗೆ ಇವರಿಗೆ, ರಾಜರ್ಷಿ ಇವರಿಗೆ, ಧರ್ಮಾಧಿಕಾರಿ ಇವರಿಗೆ, ಜಗತ್ತಿನಲ್ಲಿ ಏನೇನು ಪ್ರಶಸ್ತಿಗಳಿದೆ, ಈ ಪಟ್ಟಗಳೆಲ್ಲವೂ ಈ ಗಂಡ ಹೆಂಡತಿಗ, ಈ ಒಂದು ಕುಟುಂಬಕ್ಕ. ಸಮಾಜದಲ್ಲಿ ಯಾರು ಬೇರೆ ಪ್ರತಿಭೆಗಳು, ದಾನಿಗಳು, ಜ್ಞಾನಿಗಳು ಇಲ್ವೇ? ಎಲ್ಲವನ್ನು ಬೇಕಾದಾಗ ಹಣತೆಗೊಂಡು ಪ್ರಚಾರದ ದೃಷ್ಟಿಯಲ್ಲಿ ಮಾಡ್ಕೊಂಡು ಬಂದವರು. ನಾನು ಹೇಳಿದೆ, ಸರ್ವಧರ್ಮ ಸಮ್ಮೇಳನ ಆಗಿದೆ, ಅಲ್ಲ ಬೇರೆ ಬೇರೆ ಸಾಮರಸ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಈ ಎಲ್ಲಿಯಾದರೂ ನಿಮಗೆ ನೋಡಿ, ಈ ಕುಟುಂಬ ಇನ್ನು ಇವತ್ತು ಬೇರೆ ಬೇರೆ ಹಲಾಲ್ ಇರ್ಬೋದು, ವಿದ್ಯಾರ್ಥಿ ಸಂಘಟನೆ ಗಲಾಟೆಗಳಿರ್ಬೋದು, ಮತ್ತೆ ಬೇರೆ ಬೇರೆ ಏನೇ ಆಗಲಿ, ಹಿಂದೂ ಮುಸ್ಲಿಂ ಎಲ್ಲ ಸಂಭವಿಸಿದಾಗ ಈ ಕುಟುಂಬದಿಂದ ಈ ವ್ಯಕ್ತಿ ರಾಜ್ಯಸಭಾ ಸದಸ್ಯ ಒಂದೇ ಒಂದು ದಿನ ಜನರಿಗೆ ಏನಾದ್ರೂ ಒಂದು ಸ್ವರ ತೆಗೆದಿದ್ದಾರ?
ಧಾರ್ಮಿಕ ಅನೇಕ ಕಡೆ ವ್ಯಾಪಾರೀಕರಣಗಳಾಗ್ತಾ ಇದೆ, ತೆಗಿಲೇ ಇಲ್ಲ. ಅನೇಕ ಜನಗಳು ಈ ಹಿಂದುತ್ವಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಕರೆದು ಕೊಲೆಯಾಗಿ ಜೈಲಲ್ಲಿದ್ದಾರೆ. ಎಂತ ಈ ಅಹಿಂಸೆಯ ಪ್ರತಿಪಾದಕ ನಡೆದಾಡುವ ದೇವರು ಅಂತ ಹೇಳುವವನು ಎಲ್ಲಾದ್ರೂ ಜೈಲಿಗೆ ಹೋಗಿ ಮನ ಪರಿವರ್ತನೆ ಮಾಡುವ ಕೆಲಸವನ್ನಾದರೂ ಸಾಮಾಜಿಕವಾಗಿ ಮಾಡಿದಾರ? ನಾವು ಹೇಳುವಂತಹ ಮಾತು ಎಲ್ಲಿಯೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ನಾವು ಮಾತಾಡಿದ್ದು ಸೃಷ್ಟಿಯಾದದ್ದು ಸುಳ್ಳು ಕಲ್ಪನೆಗೆ ನಿಲುಕದಿದ್ರೆ ಸಾರ್ವಜನಿಕ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ನಾವು ಮಾತಾಡುವುದು ಇಷ್ಟೇ. ಈ ಸ್ವರವನ್ನು ಈಗ ನಮಗೆ ಭಾರತದ ಭೂಪಟದಲ್ಲಿ ಧರ್ಮಸ್ಥಳ ಇದೆಯಾ ಅಲ್ಲ ಅದರಿಂದ ಬೇರೆ ಇದೆಯಾ? ಈ ಎಲ್ಲ ಅತ್ಯಾಚಾರ ಅನಾಚಾರಗಳ ವಿರುದ್ಧ ಸ್ವರ ಧ್ವನಿ ಎತ್ತಿದಂತ ಮಹೇಶ್ ಶೆಟ್ರು ಮನೆಯವರು ಸೂಳೆ ಆಗ್ತಾರೆ, ಪ್ರಸನ್ನ ರವಿ ಸೂಳೆ ಆಗ್ತಾರೆ, ಮಗುವನ್ನು ಕಲ್ಕೊಂಡ ತಾಯಿ ಸೂಳೆ ಆಗ್ತಾರೆ. ಯಾರು ಕರೆಯುವುದು? ಒಬ್ಬ ಸಂಸ್ಕಾರ ಇರುವಂತಹ ಸಂಘದ ಒಬ್ಬ ಜವಾಬ್ದಾರಿ ಇರುವಂತಹ ಇವತ್ತ ಬಿಜೆಪಿ ನಾಯಕರು ಮಾತಾಡುವಂಥದ್ದು. ನಾವು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ. ಈ ನಮ್ಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸ್ಪಷ್ಟಪಡಿಸ್ತಾ ಇದ್ದೇವೆ, ನಿಮ್ಮ ಮೇಲೆ ಗೌರವ ಇದೆ. ನಾವು ಯಾರನ್ನು ನಿಮ್ಮನ್ನು ಎಲ್ಲಿಯೂ ಯಾವುದೇ ರೀತಿಯಲ್ಲೂ ನಮ್ಮ ಈ ಹೋರಾಟಗಾರರ ತಂಡ ಯಾರನ್ನು ಅಶ್ಲೀಲವಾಗಿ ಅವಾಚ್ಯವಾಗಿಯೂ ನಿಂದನಾತ್ಮಕವಾಗಿ ಮಾತಾಡಿದ ಒಂದೇ ಒಂದು ಇದ್ರು ತೆಗೀರಿ. ಆದರೆ ಮಹೇಶ್ ಶೆಟ್ಟಿಯವರ ಮನೆಯನ್ನ ಅಲ್ಲ ಹೋರಾಟಗಾರರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ನಿಮಗೂ ಸೊಂಟದ ಕೆಳಗಿನ ಭಾಷೆಯನ್ನು ಉಪಯೋಗಿಸಿ ನಿಮ್ಮಲ್ಲೂ ನಾವು ಮಾತಾಡ್ಲಿಕ್ಕೆ ನಮಗೆ ಗೊತ್ತಿದೆ ಅಂತ ಈ ಮೂಲಕ ಎಚ್ಚರಿಸ್ತಿದ್ದೇನೆ. ನಿಮಗೆ ನೀವು 3 ಬಿಟ್ಟರೆ ನಾವು 6 ಬಿಟ್ಟವರು. ನೀವು ನಮ್ಮನ್ನು ಯಾವ ರೀತಿ ಬೇಕಾದ್ರೂ ಟ್ರೋಲ್ ಮಾಡ್ಕೊಳ್ಳಿ. ಸಂಸ್ಕಾರ ಇದೆ, ನಮ್ಗೆ ಸಂಸ್ಕಾರ ಇದೆ, ನಮ್ಗೆ ಸಂಘದ ಶಿಕ್ಷಣ ಆಗಿದೆ. ಇಲ್ಲಿ ಇದ್ದವರು ಎಲ್ಲರೂ ಸಂಘದ ITC ಆದವರೇ, ಸಂಘದ ಶಿಕ್ಷಣ ಆದವರೇ. ನಾನು ಕಳೆದ ವರ್ಷದವರೆಗೂ ಮೋದಿಗೆ ಓಟ್ ಹಾಕಿದವನು. ಈ ಸಲ ನನ್ನ ಕುಟುಂಬ, ನನ್ನ ಮನೆ, ನನ್ನ ಪರಿವಾರ ಎಲ್ಲವೂ ನೋಟಕ್ಕೆ ಆಗ್ತಾ ಇದೆ. ನಿಮಗೆ ಸಂಸ್ಕಾರವನ್ನು ಕಲಿಸಬೇಕಿದ್ರೆ ನೀವು ಈ ರೀತಿಯಾಗಿ ಮಾತಾಡೋದು ದ್ವೇಷದ ರಾಜಕಾರಣವನ್ನು ಮಾಡಬೇಡಿ. ಎಲ್ಲಿಯಾದ್ರೂ ನೀವು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಏನಾದ್ರೂ ಒಂದು ದೂರದೃಷ್ಟಿತ್ವ ಇದ್ದಂತ ಎಲ್ಲಿಯಾದ್ರೂ ಮಾತಾಡಿದ ಒಂದೇ ಒಂದು ಉದಾಹರಣೆಗಳು ನಮ್ಮಲ್ಲಿದೆಯಾ? ಈ ಮೂಲಕ ನಿಮ್ಗೆ ನಾವು ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದೇವೆ. ನಾವು ಯಾರ ತಂಟೆಗೂ ಬರೋದಿಲ್ಲ, ಯಾರನ್ನು ನಮ್ಮದು ಉದ್ದೇಶ ಇಷ್ಟೇ. ಜನರೇ, ನಮ್ಮಲ್ಲಿ ಒಂದೇ ಒಂದು ಧ್ವನಿ, ಒಂದು ಪ್ರಜಾತ್ಮಕವಾದಂತಹ ಒಂದು ನೋಟ ಎಂಬ ಒಂದು ವ್ಯವಸ್ಥೆ ಇದೆ. ಈ ನೋಟವನ್ನು ಹಾಕುವುದರ ಮುಖಾಂತರ ಅತ್ಯಧಿಕ ಸಂಖ್ಯೆಯಲ್ಲಿ ಸೌಜನ್ಯಲಿಗೆ ಹಾಕಿ ನಾವೆಲ್ಲ ಇಲ್ಲಿಯ ಸುಳ್ಯದ ಮಹಾಜನತೆಗೆ ನಾನು ಹೇಳುವಂಥದ್ದು ಇಷ್ಟೇ. ನೋಟಿನ ಆ ಒಂದು ಓಟು ಹಾಕುವ ದಿನ ನಿಮಗೊಂದು ನೆನಪಿರಲಿ, ಒಂದು 4-5 ಘಟನೆಗಳು ನಮ್ಮ ಮನಸ್ಸಿನೊಳಗಡೆ ಬರಬೇಕು. ಒಂದು ಬಚ್ಚಲು ಮನೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಕರಕಲಾದ ವೇದವಲ್ಲಿಯ ನೋವು ನಮಗೆ ಅರ್ಥ ಆಗಬೇಕು. ಇನ್ನೊಂದು, ನಮಗೆ 53 ದಿನಗಳವರೆಗೆ ಈ ಚಿಕ್ಕದನಿ ದೊಡ್ಡದನಿ 53 ದಿನ ಬೇಕಾದ ಹಾಗೆ ತಿಂದು ಒಬ್ಬ ಅತ್ಯಾಚಾರ ಮಾಡಿ ಅವರನ್ನು ಬಳಸಿ 53ನೇ ದಿನ ನೇತ್ರಾವತಿ ನದಿಗೆ ಬಿಸಾಡಿದಂತಹ ಒಂದು ಘಟನೆಗಳು ನಮಗೆ ನೆನಪಾಗಬೇಕು. ಲೆಕ್ಕ ಹಾಕಿ ನೀವು. ಅದೇ ನಂತರದ ದಿನ ನಿಮಗೆ ಆನೆ ಮಾವುತ ತನ್ನ ಮನೆಯಲ್ಲೇ ಆನೆಯನ್ನು ಸಾಕೊಂಡು ಇದೇ ದೊಡ್ಡದನಿ ಬಾಯಿ ಬರದ ರಾಜ್ಯಸಭೆಯನ್ನು ಅದರ ಬೆಗಲ ಮೇಲೆ ಕೂರಿಸಿಕೊಂಡು ಮುದ್ದಾಡಿ ಆಟವಾಡಿ ಮಗುವಿನಂತೆ ನೋಡಿದಂತ ಅಣ್ಣ ತಮ್ಮಂದಿರು ಮುಂಚಿನ ದಿನ ಹಾಕಿ ರುಪ್ಪುಕಲ್ಲಿನಿಂದ ಹಾಕಿ ಕೊಂದಂತ ಘಟನೆಗಳು ನಮಗೆ ನೆನಪಾಗಬೇಕು. ಅದರ ನಂತರ ನಿಮಗೆ ವಾರಿಜಾಚಾರಿ ಎಂಬ ಒಂದು ಹೆಂಗಸು ಮನೆಯಲ್ಲಿ ದನಿ ಇದು ಏನು ರಕ್ತದ ಕಲೆ. ಈ ಹುಡುಗಿ ಎಲ್ಲೋ ಟಿವಿ ನೋಡಿದಾಗ ನಾನು ನೋಡಿದಲ್ಲ ಒಂದು 2 ಮಾತು ಕೇಳಿದ್ದು ಮರುದಿವಸ ಬಾವಿಗೆ ಬಿದ್ದಾಳೆ. ವಾರಿಜಾಚಾರು ವೇದವಲ್ಲಿ ಇರ್ಬೋದು, ಸೌಜನ್ಯ ಎಂಬ ಒಂದು ಹುಡುಗಿ. ಎಲ್ಲರಿಗೂ ನಿಮ್ಗೆ ನೆನಪಿರಲಿ, ನಮಗೆ ನವರಾತ್ರಿಯ ದಿನ ತನ್ನ ವೃತದಲ್ಲಿರುವಾಗ ಹೊಸಕಿ ಉಂಟು ಮಾಡುವ ಕಾತರದಲ್ಲಿರುವಂತ ಚಾಮುಂಡಿಯ ಭಕ್ತೆಯಾಗಿ ಈ ಕ್ಷಣ ಶಾಲೆಗೆ ಹೋಗಿ ಬರ್ತೇನೆ ಅಂತ ಹೇಳಿದಂತ ಮಗುವನ್ನ ದಾರಿಯಲ್ಲಿ ಅಹಿಂಸೆಯ ಪ್ರತಿಪಾದಕನಾದಂತ ಗೋಮಠನ ಕಾಲಬುಡದಲ್ಲಿ ಧರ್ಮದೈವಗಳ ಮಡಿಲಲ್ಲಿ ಇಂತಹ ವ್ಯಕ್ತಿಯನ್ನು ಕಿಡುಗಗಳು ಕೊಂಡೋಗಿ ಅವನು ತಿಂದು ತೇಗಿ ಕೊಂದು ಬಿಸಾಡಿದ್ರಲ್ಲ, ಆ ನೋವು, ಆ ಕ್ಷಣದ ನೋವು, ಆ ಮರ್ಮಾಂಗಕ್ಕೆ ಹಾಕಿದ ಹೊಯ್ಗೆ, ಆ ಕೂಗುಗಳೆಲ್ಲವೂ ನಮಗೆ ಆ ಮತದಾನದ ನೋಟಾ ಓಟಿನ ಬಟನ್ ನೋಡಿದಾಗ ನಮಗೆ ಅರ್ಥ ಆಗಬೇಕು. ಬಂಧುಗಳೇ, ದಯವಿಟ್ಟು ನೀವು ಮತದಾನವು ಪ್ರತಿ 5 ವರ್ಷಕ್ಕೊಮ್ಮ 3 ವರ್ಷ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತದೆ. ಆದರೆ ಸೌಜನ್ಯಲಿಗೋಸ್ಕರ ಮತ ಹಾಕ್ಲಿಕ್ಕೆ ನಮಗೆ ಒಮ್ಮೆ ಮಾತ್ರ ಅವಕಾಶ ಸಿಕ್ಕುವಂಥದ್ದು. ಈ ಸಲ ತಾವುಗಳೆಲ್ಲರೂ ಒಂದು ನೋಟಾ ಮತವನ್ನ ಹಾಕುವುದರ ಮುಖಾಂತರ ಸೌಜನ್ಯಲ ಆತ್ಮಕ್ಕೆ ಒಂದು ಶಾಂತಿ. ಯಾಕೆಂದ್ರೆ ಆ ಒಂದೊಂದು ಮತ ಇವತ್ತು ಬಹುಶಃ ಸೌಜನ್ಯ ಎಂಬ ಒಂದು ಮಗು ತಾನು ಬಲಿಯಾಗುವುದರ ಮುಖಾಂತರ ಈಗ ಒಂದು ಶಕ್ತಿಯಾಗಿ ಇಡೀ ಜಗತ್ತಿನ, ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಫೂರ್ತಿ ಶಕ್ತಿಯಾಗಿ, ಕಾರ್ಮಿಕದೊಂದು ಆರಾಧನಾ ಶಕ್ತಿಯಾಗಿ ಅವಳು ಬದಲಾಗಿದ್ದಾಳೆ. ಎಲ್ಲ ಧಾರ್ಮಿಕವಾಗಿ, ಭೌತಿಕವಾಗಿ, ಶಾರೀರಿಕವಾಗಿ
ಎಲ್ಲೆಲ್ಲ ರೀತಿಯಲ್ಲಿ ಸ್ವಾಮೀಜಿಗಳ ಕೆಲವು ಹಣೆಬರ ಇರ್ಬೋದು, ರಾಜಕಾರಣಿಗಳ ಹಣೆಬರ ಇರ್ಬೋದು, ಇದು ಶಾಲೆಯನ್ನು ನಡೆಸುವವರ ಹಣೆಬರ ಇರ್ಬೋದು, ಎಲ್ಲ ಜನರನ್ನ ಒಂದು ಕ್ಷೇತ್ರ ದೇವರು ಆರಾಧನೆ ಎಲ್ಲ ರೀತಿಯಲ್ಲಿ ನಮಗೆ ಬುದ್ಧಿ ಕಲಿಸಿದವಳು, ನಮಗೆ ದಾರಿ ತೋರಿಸಿದವಳು. ಹಾಗಾಗಿ ಸೌಜನ್ಯ ಎಂಬ ಒಂದು ಶಕ್ತಿ, ಆ ಒಂದು ನೋಟ ಇವತ್ತೊಂದು ದೇವರ ಹೆಸರು ನಡೆಯುವಂತಹ ಬಡ್ಡಿ ದಂಧೆ, ಪ್ರತಿ ಮನೆಗೆ 32 ಲಕ್ಷ ಫಲಾನುಭವಿಗಳಿಗೆ ದೀಪ ಇಟ್ಟು ಭಜನೆ ಮಾಡಿಸಿ ಹಣ ಕೊಟ್ಟರು. ನಾನು ಹೇಳಿದೆ ದೇವಸ್ಥಾನದಲ್ಲಿ ಅಂಥದ್ದು ದಿನಕ್ಕೆ 3 ಕೋಟಿ ಹರಿಕೆ ಬೀಳುವಾಗ ನಿಮ್ಗೆ ಹಿಂದೆ ಕೊಡಬೇಡಿ ಅಂತೇಳಿ ಒಂದು 2,000 5,000 10,000 ಕೊಟ್ಟು ಸರ್ವೆ ಮಾಡಿ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಆದ್ರೂ ಕೊಟ್ಟು ನಿಮ್ಮ ಪುಣ್ಯ ಕಟ್ಕೊಳ್ಬಹುದಿತ್ತು. ನೀವು ಸ್ವಾರ್ಥವನ್ನ ಉಪಯೋಗಿಸಿ ಎಲ್ಲ ಮನೆಗಳಿಗೂ ನೀವು ಬಡ್ಡಿ ಹಣವನ್ನ ಕೊಟ್ಟು ಆ ಮನೆಯನ್ನ ಚಕ್ರ ಬಡ್ಡಿ ಸುಲಿಗೆ ಸಿಕ್ಕುವ ಹಾಗೆ ಮಾಡಿ ಬಹುಶಃ ಆ ಮನೆ ಇವತ್ತು ನೋಡ್ಬೋದು. ಎಲ್ಲ ಮಕ್ಕಳು ನಾವು ನೋಡ್ಬೋದು. ವೀಕೆಂಡ್ ಅಂದ್ರೆ ಶನಿವಾರ ಆದಿತ್ಯವಾರ ತಿರುಗಾಡ್ಲಿಕ್ಕೆ ಹೋಗುವ ಸಮಯ, ಖುಷಿಯ ದಿನ, ಏನಾದ್ರೂ 7 ದಿನ ದುಡಿದು ತಿಂದು ಏನಾದ್ರೂ ಒಂದು ಮನೆಯಲ್ಲಿ ಖುಷಿಯಾಗಿ ಊಟ ಮಾಡುವ ದಿನ. ಆದ್ರೆ ಈ ಅಲ್ಕಗಳ ಈ ರಾಜ್ಯಸಭಾ ಸದಸ್ಯನ ಬಡ್ಡಿ ದಂಧೆಯಿಂದಾಗಿ ಶನಿವಾರ ಆದಿತ್ಯವಾರ ಇವರಿಗೆ ಬಡ್ಡಿಗೆ ಹಣ ಸೇರಿಸಲಿಕ್ಕೆ ಆಚೆ ಮನೆಯಿಂದ ಈಚೆ ಮನೆಯಿಂದ ಜನ ಸೇರಿಸಿ ಆ ತಲೆಬಿಸಿಯನ್ನು ತಂದು ಕೊಟ್ಟವನೇ ಇವನು. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಸಂಸ್ಥೆಗಳಿರ್ಬೋದು, ಅದು ದೀರ್ಘ ಮಟ್ಟದ ಕೆಲವು ಸಾಲಗಳನ್ನೆಲ್ಲ ದೀರ್ಘಾವಧಿ ಸಾಲಗಳನ್ನು ಕೊಡ್ತಾರೆ. ವಾರ ಸಾಲ ಕೊಡೋದು ತಮಿಳ್ನವರು ಕೊಡೋಲ್ಲ, ತಿಂಗಳು ಕೊಡ್ತಾರೆ. ಒಬ್ಬ ಕಟುಕರದ ಚಕ್ರವರ್ತಿ ಅವರು ಸಹ ಕೊಡ್ತಾ ಇಲ್ಲ ಅಂತ ಇವರು ವಾರ ಬಡ್ಡಿ ಕೊಟ್ಟು ಪ್ರತಿ ಮನೆಯನ್ನ ಇವತ್ತು ಇದು ಮಾಡ್ತಾ ಇದ್ದಾರೆ. ಒಂದು ಮನೆಯ ನೆಮ್ಮದಿಯನ್ನ ಕೇಳ್ತಾ ಇದೆ. ನಾವಿವತ್ತು ಎಲ್ಲರೂ ಈ ನೋಟ ಓಟು ಹಾಕುವಂತ ಈ ಸುಳ್ಯದ ಜನತೆ, ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಇಷ್ಟೇ, ಆ ಬಡ ಜೀವಿಗಳನ್ನ ಚಕ್ರಬಡ್ಡಿಯ ಸುಳಿಯಿಂದ ಹೊರತರುವಂತಹ ಒಂದು ಕೆಲಸ ಇದೆ. ಅದು ಒಂದೇ ಒಂದು ನೋಟ ಓಟು ಬಟನ್ ಒತ್ತುವುದರ ಮುಖಾಂತರ. ಯಾಕಂದ್ರೆ ಇವತ್ತು ಯಾರು ಕೇಳಲಿಕ್ಕಿಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟರೆ ತೆಗೆಯುವ ಜನ ಇಲ್ಲ, ಮಾತಾಡುವ ಜನ ಇಲ್ಲ. ಯಾಕಂದ್ರೆ ಈ ಅಣ್ಣ ತಮ್ಮಂದಿರಿ ಈ ಒಂದು ಈ ದುಷ್ಟ ಸಾಮ್ರಾಜ್ಯವನ್ನ ಇವತ್ತಿನ 100 ವರ್ಷಗಳಿಂದ ಒಬ್ಬ ಜೀವ ಇದ್ದಂತ ವ್ಯಕ್ತಿ, ಮತಿ ಇದ್ದಂತ ವ್ಯಕ್ತಿ ಪ್ರಶ್ನೆ ಮಾಡಿದ ಇತಿಹಾಸ ಇಲ್ಲ. ಅಕಸ್ಮಾತ್ ಅದನ್ನು ಪ್ರಶ್ನೆ ಮಾಡಿ ಹೋರಾಟಕ್ಕೆ ತಿರುಗಿಸಿ ಆ ಒಂದು ಇಡೀ ಸಾಮ್ರಾಜ್ಯವನ್ನ ಪತನದಂಚಿಗೆ ದೂಡಿದಂತಹ ದೂಡಿ ಜನಸಾಮಾನ್ಯರ ನೆಮ್ಮದಿಯಲ್ಲಿ ಬದುಕು ಕೊಟ್ಟಂತ ಒಬ್ಬ ನಾಯಕ ಇದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ. ಅದನ್ನ ನಾವು ಈ ನಿಮ್ಗಂತ ಪತ್ರಿಕೆಗೆ ತಿಳಿಸಿಗೆ ನಮಗೆ ಸಂತೋಷ ಆಗ್ತದೆ. ಮತ್ತೆ ಆ ವ್ಯಕ್ತಿತ್ವದ ನಾಯಕತ್ವದ ಜೊತೆ ನಮಗೆ ಹೋರಾಟ ಮಾಡ್ಲಿಕ್ಕೆ ಖುಷಿ ಇದೆ ನಮಗೆ. ಅದರ ನಂತರ ಇದ್ರೆ ನಿಮ್ಗೆ ನಾವು ನೆನಪಿಡಿ, ಒಂದು ವೇಳೆ ಇದರ ಮುಂಚೆ ಒಬ್ಬ ಧೈರ್ಯದ ಒಬ್ಬ ರಾಜಕಾರಣಿ ಅಂತ ಇದ್ರೆ ಶ್ರೀ ಬಿ ಜನಾರ್ದನ ಪೂಜಾರಿಯನ್ನ ನಾವು ಈ ಹೊತ್ತಲ್ಲಿ ನಾವು ನೆನಪಿಡಬೇಕು. ಅಲ್ಲಿ ಸೌಜನ್ಯ ಹತ್ಯೆಯಾದಾಗ ಅಲ್ಲಿ ಹೋಗಿ 1 ಲಕ್ಷ ಮೌಲ್ಯವನ್ನು ಕೊಟ್ಟು ಸಾವಿನ ಖರ್ಚು ನಿಮಗೆ ನ್ಯಾಯದಕ್ಕೆ ಏನಾದ್ರು ಬೇಕಿದ್ರೆ ನಾನು ಸಹಕಾರ ಕೊಡ್ತೇನೆ ಧೈರ್ಯ ತುಂಬಿ ಹೇಳಿದಂತ ಒಬ್ಬ ಜನಾರ್ದನ ಪೂಜಾರಿಯನ್ನು ಈ ಹೊತ್ತಲ್ಲಿ ನಾವು ಅವರನ್ನು ನೆನೆಸ್ಬೇಕು. ಯಾವುದು ಇಷ್ಟು ಜನ ರಾಜಕಾರಣಿಗಳಿದ್ದಾರೆ, ಯಾರಾದ್ರೂ ಸೌಜನ್ಯನ ಮನೆಗೆ ಹೋಗಿ ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ದು ವಿಚಾರ ಇದೆಯಾ? ಅದು ಬಿಡಿ. ಹುಕ್ಕುಂದೂರಿನಂತ ಒಂದು ಜಾಗದಲ್ಲಿ ಸಭೆ ನಡೆದಾಗ ಆ ಕಾರ್ಕಳದ ಕ್ಷೇತ್ರದ ಶಾಸಕನೇ ಹೋಗಿ ಭಾಗವಹಿಸಿ ಅಹಂಕಾರ ಮೆರೆದಂತ ಇತಿಹಾಸವಿದೆ, ನೆನಪಿಡಿ. ಯಾಕೆ ಹೇಳಿದ್ರೆ ನೀವು ಇಷ್ಟು ಜನ ಕೂಗಿ ಇವರಿಗೆ ಅರ್ಥ ಆಗದಿದ್ರೆ ಬರೇ ಅಲ್ಲಿಯ ಕಪ್ಪ ತೆಗೊಂಡು ಹಣ ತೆಗೊಂಡು ಬದುಕುವಂತ ಇವರಿಗೆ ಇರ್ಬೇಕಿದ್ರೆ ನಿಸ್ವಾರ್ಥವಾಗಿ ಎದೆಗಾರಿಕೆಯಿಂದ ಕಿಸೆಯಿಂದ ಹಣ ಹಾಕಿ ಸಂಘಟನೆಯನ್ನ ನಿರ್ಮಾಣ ಮಾಡಿ ಹೋರಾಟ ಮಾಡುವಂತ ಮಹೇಶ್ ಶೆಟ್ಟಿಗೆ ಹೇಗಿರ್ಬಹುದು ನೆನಪಿಟ್ಕೊಳ್ಳಿ. ಅಂತ ಮಹೇಶ್ ಶೆಟ್ಟಿ ಅವರ ಸುದ್ದಿಯನ್ನು ನೀವು ಮಾತಾಡಿ ಜನರ ಗಮನವನ್ನು ಬೇರೆ ತಿಳಿಸಿ ಮತದ ಬಗ್ಗೆ ನೀವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಡಬೇಕಾದಿತ್ತು. ನೆನಪಿಡಿ, ಧರ್ಮಗಳು ಇವತ್ತು ಉಳಿದಿದ್ರೆ ಈ ಒಂದು ಮಹೇಶ್ ಶೆಟ್ಟಿ ಹೋರಾಟದ ವ್ಯವಸ್ಥೆಯಲ್ಲಿ ಮಾತ್ರ ಸನಾತನ ಧರ್ಮ ಉಳಿದಿದೆ. ಸನಾತನ ಧರ್ಮಸ್ಕೋಸ್ಕರ ನಮ್ಗೆ ಉಳಿದಿದೆ. ಇಲ್ಲಿ ಎಲ್ಲಿ ಇವರ ಧರ್ಮ ಉಳಿದಿದೆ? ಆದ್ರೂ ಇವರು ಕೈಕಾಲಿಗೆ ಹೋಗಿ ಬಡಿತಾರಲ್ಲ, ಇರ್ತಾರಲ್ಲ. ಹಾಗಾಗಿ ಇರುವಂತದ್ದು ಏನೇ ಇರ್ಬೋದು, ಪ್ರತಿಯೊಬ್ಬರು ನಾವು ಈ ಸುಳ್ಯದ ಮಹಾಜನತೆಗೆ ನೋಟ ಒಂದು ಓಟು ಮಾಡಿ ಸೌಜನ್ಯಗೋಸ್ಕರ ಮಾಡಿ ಆ ಸೌಜನ್ಯ ನೆನಪಾಗಲಿ. ಆ ನೋಟ ಓಟು ಜಗತ್ತು ಮಂಗಳೂರು ಮತ್ತೆ ಇಡೀ ಭಾಗವನ್ನು ತಿರುಗಿ ನೋಡುವಂತ ರೀತಿಯಲ್ಲಿ ಆಗಿರಲಿ. ಎಲ್ಲರೂ ಯಾವುದೇ ಕಾರಣಕ್ಕೂ ನೋಟಕ್ಕೆ ಒಂದು ಓಟು ಕೊಡಲು ದಯವಿಟ್ಟು ನೀವು ಕೊಡುವಂತಹ ಒಂದು ನೋಟ ಓಟು 436 ಸತ್ತ ಆತ್ಮಗಳಿಗೆ ಶಾಂತಿ ಸಿಗ್ತದೆ. 100 ಕುಟುಂಬಗಳು ಚಕ್ರಬಡ್ಡಿಯಿಂದ ಹೊರಬರ್ತದೆ. ನೆಮ್ಮದಿಯ ಸುಂದರ ಬದುಕಿಗೆ ನಿಮ್ಮ ನೋಟ ಓಟು ಕಾರಣ ಆಗ್ತದೆ. ನೋಟ ಓಟು ಏನಂತ ಹೇಳಿದ್ರೆ, ನೋಟ ಓಟು ಈ ರೀತಿ ನಡೀಲಿಕ್ಕೆ ಆಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಪಯೋಗಿಸಲಿಕ್ಕಾಗ್ತದೆ. ಜನಸಾಮಾನ್ಯರಿಗೆ ಸ್ವರವಾಗ್ತದೆ. ಅದು ಆಧಾರ ಸ್ತಂಭ ಆಗ್ತದೆ ಅಂತ ಹೇಳ್ತಾ ಮಗದೊಮ್ಮೆ ನಿಮ್ಮಲ್ಲಿ ನೋಟ ಓಟಿಗೆ ಮತ ಚಲಾಯಿಸಿ 2.5 ಲಕ್ಷಕ್ಕಿಂತಲೂ ಮಿಕ್ಕಿ ನಮಗೆ ಮತದಾನ ಆಗುವ ರೀತಿಯಲ್ಲಿ ಸುಳ್ಯದ ಮಹಾಜನತೆ ಸ್ಪಂದಿಸಬೇಕಂತ ಮತ್ತು ವಿವರವಾಗೆಲ್ಲ ಹೇಳಿದರು. ಆದರೆ ನಾನು ಸುಳ್ಯದ ಈ ತಾಲೂಕಿನ ಗೌಡ ಸಮಾಜದ
ಬಂಧುಗಳು ಅಧಿಕ ಇರತಕ್ಕಂಥ ಈ ಒಂದು ತಾಲೂಕಿನಲ್ಲಿ ಯಾವಾಗ ನಾವು ಪ್ರಥಮವಾಗಿ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಪ್ರಥಮವಾಗಿ ಒಂದು ಹೋರಾಟದ ಒಂದು ರೂಪುರೇಖೆಗಳನ್ನು ಮತ್ತು ಹೋರಾಟಕ್ಕೆ ಇಳಿದಂಥ ಒಂದು ಚರಿತ್ರೆ ಇದ್ದರೆ ಅದು ಸುಳ್ಯ ತಾಲೂಕಿನಲ್ಲಿ. ನಂತರ ಎಲ್ಲ ಕಡೆಯಲ್ಲಿ ಆಯಿತು. ಅದು ತುಂಬ ಸಂತೋಷದ ವಿಷಯ. ಆದರೆ ನಮಗೆ ಬೇಸರದ ಸಂಗತಿ ಅಂದರೆ ಇಷ್ಟು ದೊಡ್ಡ ನಮ್ಮ ಒಕ್ಕಲಿಗ ಸಮಾಜದ, ನಾನು ಒಂದು ಒಕ್ಕಲಿಗನಾಗಿ ಹೇಳ್ತಾ ಇದ್ದೇನೆ, ಒಂದು ಗೌಡನಾಗಿ ಹೇಳ್ತಾ ಇದ್ದೇನೆ, ಒಕ್ಕಲಿಗ ಸಮಾಜದ ಒಂದು ಹುಡುಗಿಗೆ ಈ ರೀತಿಯಾಗಿ ಅತ್ಯಾಚಾರ ಎಲ್ಲ ನಡೆಯುವಾಗ ಯಾಕೆ ಈ ನಮ್ಮ ಸಮಾಜದವರು ಧ್ವನಿ ಎತ್ತಲಿಲ್ಲ? ಮಹೇಶ್ ಶೆಟ್ಟರ ಕುಟುಂಬದವರು ಅವರು ಒಂದು ಧರ್ಮಕ್ಕಾಗಿ, ಒಂದು ನ್ಯಾಯಕ್ಕಾಗಿ, ಒಂದು ಹೆಣ್ಣಿಗೆ ಆದಂಥ ಅವಮಾನವನ್ನು ತೀರಿಸುವುದಕ್ಕಾಗಿ ಈ ಧರ್ಮದಕ್ಕೆ ರಕ್ಷಣೆ ಬೇಕು ಅಂತ ಹೇಳಿಕೊಂಡು ಮಹೇಶ್ ಶೆಟ್ಟರು ಇವತ್ತು ಯಾವಾಗ ಅವರು ಮಹೇಶ್ ಶೆಟ್ಟರು ಇದನ್ನು ಕೈಗೆ ಎತ್ತಿಕೊಂಡ್ರು ಆವತ್ತೇ ನಾವೆಲ್ಲ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. 1837ರಲ್ಲಿ ಯಾರು ಕೆದಂಬಾಡಿ ರಾಮಗೌಡರು ಈ ಸುಳ್ಯ ತಾಲೂಕಿನ ಈ ಸುಳ್ಯದ ಹೆಸರನ್ನು ಇಡೀ ದೇಶದಲ್ಲಿ ಎತ್ತಿ ಹಿಡಿದರು, ಅದೇ ರೀತಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಂತರ ಯಾವ ಗಂಡು ಮಗ ಕೂಡ ಹುಟ್ಟಿಲ್ಲ, ಅವರವರು ಸಾರ್ಥಕವಾಗಿ ಹುಟ್ಟಿದವರಿದ್ದಾರೆ. ಆದರೆ ಸರ್ವಸ್ವವನ್ನು ತ್ಯಾಗ ಮಾಡಿಕೊಂಡು ಇವತ್ತು ಹುಟ್ಟಿದವರು ಇದ್ದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು. ನಾನು ಸುಳ್ಯ ಜನತೆಯ ಪರವಾಗಿ ಹೇಳ್ತಾ ಇದ್ದೇನೆ, ನಮಗೆ ಪಕ್ಷ ಇಲ್ಲ ಅಂತಲ್ಲ, ನಮಗೆ ಪಕ್ಷ ಇದೆ. ನಮ್ಮ ಅಭ್ಯರ್ಥಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು. ಆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಓಟು ಹಾಕುವುದೇ ನೀವು ನೋಟಕ್ಕೆ ಓಟು ಹಾಕಿ, ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಸಿಗ್ತದೆ. ಆ ಅತ್ಯಾಚಾರದಂಥ ನಮ್ಮ ಮಗಳು, ನಮ್ಮ ತಂಗಿಯೋ, ನಮ್ಮ ಸಹೋದರಿಗೆ ಒಂದು ಮೋಕ್ಷಕ್ಕೆ, ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗ್ತದೆ ಅಂತ ಹೇಳುವಂಥದ್ದು ನಾನು ಸುಳ್ಯ ಜನತೆಗೆ ಹೇಳ್ತಾ ಇದ್ದೇನೆ. ದಯಮಾಡಿ 24ನೇ ತಾರೀಕು ಸುಳ್ಯದಲ್ಲಿ ಒಂದು ಸಮಾವೇಶವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಸಮಾವೇಶ ಯಾವಾಗ ನಾವು ಕಳೆದ ಸಲ ಮಾಡಿದಂಥ ಸಮಾವೇಶಕ್ಕಿಂತ ಜಾಸ್ತಿಯಾಗಿ ವಿಜೃಂಭಿಸಬೇಕು. ನಮ್ಮ ಅಭ್ಯರ್ಥಿಯಾಗಿ ಆವತ್ತು ನಾವು ಈಗಲೇ ಘೋಷಣೆ ಆಗಿದೆ ಮಹೇಶ್ ಶೆಟ್ಟರು ಅವರ ಚಿಹ್ನೆಯೇ ನೋಟ, ನಾವು ಇದನ್ನು ಪ್ರಚಾರ ಮಾಡಬೇಕು. ನಾವು ನೋಟಕ್ಕೆ ಓಟ್ ಹಾಕಿದರೆ ಮಹೇಶ್ ಶೆಟ್ಟಿಯವರ ಕೈಯನ್ನು ಬಲಪಡಿಸಿ ಅಂತೆ. ನಮ್ಮ ಮನೆ ಮಗಳು ಪ್ರತಿಯೊಬ್ಬರು ಗೌಡ ಸಮಾಜದ ಮತ್ತು ಎಲ್ಲ ಸಮಾಜದ ಬಂಧುಗಳಲ್ಲಿ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣಿದ್ರೆ, ನಿಮಗೆ ಒಂದು ಮಗಳಿದ್ರೆ, ನಿಮಗೆ ಒಂದು ತಂಗಿ ಇದ್ರೆ, ನಿಮಗೊಂದು ತಾಯಿ ಇದ್ರೆ, ಒಂದು ನಿಮಿಷ ನೀವು ಕಣ್ಣು ಮುಚ್ಚಿ ಆಲೋಚನೆ ಮಾಡಿ ಆ ಹುಡುಗಿಯನ್ನು ಯಾವ ರೀತಿಯಾಗಿ ಹಿಸ್ಕಿ ಬೀಸಾಡಿದ್ದಾರೆ ಅಂತ ಹೇಳುತ್ತೇನೆ. ಅದನ್ನು ನಾವು ನೆನಪು ಮಾಡಿಕೊಂಡು ನಮ್ಮ ಮಗಳನ್ನು, ನಮ್ಮ ತಂಗಿಯನ್ನು, ನಮ್ಮ ಹೆಂಡತಿಯನ್ನು ಆಗಬಹುದು ಅಂತ ಹೇಳುವಂಥದ್ದು ನೀವು ನೆನಪಿಟ್ಟುಕೊಂಡು ಈ ಮುಂದಿನ ಈ ದೂರದ ರಾಜಕಾರಣಿಗಳನ್ನು ನಾವು ಮನೆ ಹತ್ತಿರ ಬಂದರೆ ಅವರನ್ನು ಓಡಿಸತಕ್ಕೊಂದು ಪ್ರಯತ್ನ ರಾಜಸ್ಥಾನ, ಪಂಜಾಬ್, ಉತ್ತರ ಪ್ರದೇಶಗಳಲ್ಲಿ ಆಗ್ತಾ ಉಂಟು. ಇನ್ನು ಮುಂದೆಗೆ ಅದೇ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಂತ ಹೇಳಿಕೊಂಡು ನಾನು ನಿಮ್ಮ ಸುಳ್ಯ ತಾಲೂಕಿನ ಎಲ್ಲ ಜನಗಳಲ್ಲಿ, ಎಲ್ಲ ಕೃಷಿಕ ಬಾಂಧವರಲ್ಲಿ, ಈ ತಾಲೂಕಿನ ರೈತ ಸಂಘದ ಅಧ್ಯಕ್ಷನಾಗಿ, ಕೃಷಿಕನಾಗಿ, ಗೌಡ ಸಮಾಜದ ಒಂದು ಸದಸ್ಯನಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ನಾವು ಮಹೇಶ್ ಶೆಟ್ಟರ ಕೈಯನ್ನು ಬಲಪಡಿಸೋಣ, ನೋಟಕ್ಕೆ ಓಟ ಹಾಕೋಣ ಹೇಳಿಕೊಂಡು ಎರಡು ಮಾತನ್ನು ನಿಲ್ಲಿಸ್ತೇನೆ.